ಓಂ ಶಾಂತಿ. ನಾವು ಯೋಗ ಮಾಡುವಾಗ ಕಾಮೆಂಟ್ರಿಗಳನ್ನು ಹಾಕ್ಕೊಂಡು ಯೋಗ ಮಾಡ್ತೀವಿ. ಬಾಬಾರವರ ಒಂದು ಹಾಡುಗಳನ್ನು ಹಾಕ್ಕೊಂಡು ಯೋಗ ಮಾಡ್ತೀವಿ. ಮತ್ತೆ ಯಾರಾದರೂ ನಮಗೆ ಯೋಗ ಮಾಡಿಸ್ಬೇಕು ಅಂತ ಅಂದ್ಕೊಳ್ತೀವಿ. ಮತ್ತೆ ಫೋಟೋನ ನೋಡಿಕೊಂಡು ಯೋಗ ಮಾಡ್ತೀವಿ. ರೆಡ್ ಲೈಟ್ ಹಾಕ್ಕೊಂಡು ಯೋಗ ಮಾಡ್ತೀವಿ. ಇದೆಲ್ಲನೂ ಸಹ ಬಾಬಾರವರನ್ನ ನೆನಪು ಮಾಡೋದಕ್ಕೆ ಅವಶ್ಯಕತೆ ಇದೆಯಾ? ಇದ್ರೂ ಕೂಡ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಬಾಬಾ ಈ ದಿನ ತಿಳಿಸ್ತಿದ್ದಾರೆ. ಯೋಗ ಅಂದ್ರೆ ಏನು? ನೆನಪು, ಸ್ಮೃತಿ. ಆತ್ಮದ ಸಂಬಂಧ ಪರಮಾತ್ಮನ ಜೊತೆ ಜೋಡಿಸುವಂತಹದ್ದು. ಸರ್ವ ಸಂಬಂಧಗಳ ಒಂದು ಸಂಬಂಧ ಒಬ್ಬ ತಂದೆಯ ಜೊತೆ ಜೋಡಿಸುವಂತಹದ್ದು. ಸ್ವಯಂನ ಸ್ಮೃತಿ ಹಾಗೆ ಸ್ವಯಂ ತಂದೆಯ ಸ್ಮೃತಿ. ನಾವು ಸ್ಟಾರ್ಟಿಂಗ್ ಬಾಬನ ಮಕ್ಕಳಾದಾಗ, ಬ್ರಾಹ್ಮಣರಾದಾಗ, ಬ್ರಾಹ್ಮಣ ಜನ್ಮ ತಗೊಂಡಾಗ ಕೆಲವೊಂದು ಎಲ್ಲನೂ ಸಹ ಕಾಮೆಂಟ್ರಿನೂ ಸಹ ಬೇಕಾಗತ್ತೆ. ಕೆಲವರು ಯೋಗನೂ ಸಹ ಮಾಡಿಸೋದು ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಅದು ಒಂದು ಕಲಿಕೆ ಆಗಿದೆ. ಕಲ್ತುಕೊಳ್ಳುವಂತಹ ಸಮಯದಲ್ಲಿ ಕಾಮೆಂಟ್ರೀಸ್ ಇರ್ಬೋದು, ಫೋಟೋ ನೋಡಿಕೊಂಡು ನೆನಪು ಮಾಡುವಂಥದ್ದು ಇರ್ಬೋದು, ರೆಡ್ ಲೈಟ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಇವೆಲ್ಲನೂ ಸಹ ಅವಶ್ಯಕತೆ ಇರುತ್ತೆ. ಆದರೆ ಅದೇ ನಮ್ಮ ಒಂದು ಪುರುಷಾರ್ಥಕ್ಕೆ ಆಧಾರ ಆಗಿರಬಾರ್ದು. ಕಲಿಯೋವರೆಗೂ ಅವುಗಳ ಒಂದು ಅವಸರ ಇರುತ್ತೆ, ಅವಶ್ಯಕತೆ ಇರುತ್ತೆ. ಕಲಿತ ಆದಮೇಲೆ ಅವುಗಳ ಒಂದು ಅವಶ್ಯಕತೆ ಇಲ್ಲ. ಈಗ ಸ್ಟಾರ್ಟಿಂಗಲ್ಲಿ ನೆನಪು ಹೇಗೆ ಮಾಡೋದು ಅನ್ನುವಂಥದ್ದು ನಿಮಿತ್ತ ಆಗಿರೋರ ಮೂಲಕ ಬಾಬಾ ತಿಳಿಸ್ತಾರೆ, ಕಲಿಸ್ತಾರೆ. ನಾವು ಕಲಿಯೋವರೆಗೂ ಅವ್ರ ಹತ್ರ ನಾವು ಕಲಿಬೇಕಾಗತ್ತೆ. ಮತ್ತೆ ಸಾಂಗ್ಸ್ ಏನಿದೆ, ಸಾಂಗ್ಸ್ ಅನ್ನೊಂದು ಏನಕ್ಕೋಸ್ಕರ ಸಾಂಗ್ಸ್ ಮಾಡಿದ್ದಾರೆ, ಬಾಬಾ ಮಾಡಿಸಿದ್ದಾರೆ ಹಾಡುಗಳನ್ನ, ಬಾಬಾರವರ ಹಾಡುಗಳನ್ನ. ಯಾಕೆ? ಯಾವಾಗ ನಮಗೆ ಉದಾಸೀನತೆ ಇರುತ್ತೆ, ಬೇಜಾರು ಅನ್ನುವಂಥ ಒಂದು ಸಂದರ್ಭ ಬಂದಾಗ ಆ ಹಾಡುಗಳನ್ನ ಕೇಳಿದಾಗ ನಶೆ ಬರುತ್ತೆ. ಅದಕ್ಕೋಸ್ಕರ ಹಾಡುಗಳನ್ನ ಕೇಳಿ ಅಂತ ಹೇಳ್ತಾರೆ. ಆದ್ರೆ ಅದೇ ಆಧಾರ ಆಗಿರಬಾರ್ದು. ಯೋಗವನ್ನ ಸ್ಟಾರ್ಟಿಂಗ್ ಅಲ್ಲಿ ಕಲ್ತ್ಕೊಳ್ಳೋಕೊಬ್ಬರು ನಮ್ಗೆ ಹೇಳ್ಕೊಡ್ಬೇಕು, ನಿಜ. ಆದ್ರೆ ಅದೇ ಆಧಾರ ಆಗಿರಬಾರ್ದು. ಸ್ಟಾರ್ಟಿಂಗ್ ಅಲ್ಲಿ ಈ ತರ ಬಾಬಾರವರ ಫೋಟೋ ನೋಡ್ಕೊಂಡು ನೆನಪು ಮಾಡಿ ಅಂತ ಹೇಳ್ಕೊಡ್ತಾರೆ, ನಿಜ. ಆದ್ರೆ ಅದೇ ಆಧಾರ ಆಗಿರಬಾರ್ದು. ಏನಕ್ಕೆ ಅವೆಲ್ಲ ಇದಾವೆ ಅಂದ್ರೆ ಕಲಿಯೋವರೆಗೂ ಅಷ್ಟೆ. ನಮ್ಗೊಂದು ಐಡಿಯಾ ಬೇಕು. ಯಾಕೆ ಅಂದ್ರೆ ಅರ್ಧ ಕಲ್ಪದಿಂದ ನಾವು ದೇಹದ ಸ್ಮೃತಿಯಲ್ಲಿ, ದೇಹಾಭಿಮಾನದಲ್ಲಿ, ದೇಹದ ಕರ್ಮೇಂದ್ರಿಯಗಳ ಜೊತೆ ಶಬ್ದದಲ್ಲೇ ನಾವು ಬಂದಿದ್ದೀವಿ ಅಲ್ವಾ? ಶಬ್ದದಲ್ಲೇ ಅರ್ಧ ಕಲ್ಪದಿಂದ ನಾವು ಬಂದಿದ್ದೀವಿ.
ಈಗ ಶಬ್ದದಿಂದ ಅತೀತ ಆಗಬೇಕು. ಅದೇ ಯೋಗ, ಅದೇ ಸ್ಮೃತಿ, ಅದೇ ನೆನಪು. ಕೇಳ್ತಾ ಇದ್ರೂ ಕೂಡ ಕೇಳಿಸ್ಕೊಳ್ಬಾರ್ದು, ನೋಡ್ತಾ ಇದ್ರೂ ಕೂಡ ಕಾಣಬಾರ್ದು. ಈಗ ಯಾರನ್ನಾದ್ರೂ ಲೌಕಿಕ ಸಂಬಂಧಿಗಳೇ ಅನ್ಕೊಳ್ಳಿ, ಯಾರನ್ನಾದ್ರೂ ನೀವು ನೆನಪು ಮಾಡಬೇಕು ಅಂದ್ರೆ ಲೌಕಿಕ ಸಂಬಂಧಗಳಾದಂತಹ ತಂದೆ ಇರ್ಬೋದು, ತಾಯಿ ಇರ್ಬೋದು, ಮಗಳಿರ್ಬೋದು, ಮಗ ಇರ್ಬೋದು, ಅಜ್ಜಿ ತಾತ, ಯಾವುದೇ ಸಂಬಂಧ ಆಗಲಿ, ನೀವು ನೆನಪು ಮಾಡಬೇಕಾದ್ರೆ ಅವರನ್ನ ನಿಮಗೆ ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅಲ್ವಾ? ತಾನಾಗಿ ಬಂದ್ಬಿಡುತ್ತೆ ಅವ್ರ ನೆನಪು, ಅವ್ರ ರೂಪ ಬಂದ್ಬಿಡುತ್ತೆ ಅಲ್ವಾ? ಮನಸ್ಸಲ್ಲಿ ಅವರ ಒಂದು ಚಿತ್ರನೇ ಬಂದ್ಬಿಡುತ್ತೆ, ಅವ್ರ ಬಗ್ಗೆ ಸಂಕಲ್ಪಗಳು ಸಹ ನಡೆಯುತ್ತೆ. ಅವ್ರ ಫೋಟೋ ಇಟ್ಕೊಂಡು ನಾವು ನೆನಪು ಮಾಡೋದಿಲ್ಲ. ತಾನಾಗಿ ಬಂದ್ಬಿಡುತ್ತೆ. ಯಾಕೆ? ಅಲ್ಲಿ ನಿಶ್ಚಯ ಇದೆ, ನಮಗೆ ಅಭ್ಯಾಸ ಕೂಡ ಆಗಿದೆ, ನಿಶ್ಚಯ ಇದೆ. ಹೌದು, ಇವರು ನಮ್ಮ ತಂದೆ, ಇವರು ನಮ್ಮ ತಾಯಿ, ಅವ್ರು ಯಾವ ತರ ಇದ್ದಾರೆ ಅಂತ ನಿಮಗೆ ಗೊತ್ತಿದೆ. ಯಾರೇ ಬಂದು ಇವ್ರು ನಿಮ್ಮ ತಂದೆ ಅಲ್ಲ ತಾಯಿ ಅಲ್ಲ ಅಂದು ನೀವು ನಂಬೋದಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿದೆ, ನಿಮಗೆ ನಿಶ್ಚಯ ಇದೆ, ಹೌದು ಇವ್ರು ನಮ್ಮ ತಂದೆ ತಾಯಿ, ಕಾನ್ಫಿಡೆಂಟ್ ಇಂದ ಹೇಳ್ತೀರಾ ನೀವು ಅಲ್ವಾ? ಹಾಗೆ ಇವರು ಪಾರಲೌಕಿಕ ತಂದೆ ತಾಯಿ ಯಾರಾಗಿದ್ದಾರೆ? ಒಬ್ಬ ಶಿವಬಾಬ ಆಗಿದ್ದಾರೆ. ಅಲೌಕಿಕ ತಂದೆ ತಾಯಿ ನಮಗ್ ಗೊತ್ತಿದೆ, ಬ್ರಹ್ಮ ಮತ್ತೆ ಮಮ್ಮ ಆಗಿದ್ದಾರೆ. ಲೌಕಿಕ ತಂದೆ ತಾಯಿಗಳು, ಲೌಕಿಕ ಒಂದು ಸಂಬಂಧಿಕರ ಒಂದು ಸ್ಮೃತಿ ಎಷ್ಟು ಸಹಜ ಆಗಿದೆಯೋ, ಯಾವುದೇ ಒಂದು ಫೋಟೋ ನೋಡದೆ, ಯಾರು ಹೇಳ್ಕೊಡದೆ ಹೇಗೆ ನಮಗೆ ನೆನಪು ಬರುತ್ತೋ ಹಾಗೇನೆ ಒಬ್ಬ ತಂದೆಯ ನೆನಪು ನಮಗೆ ಬರಬೇಕಾಗತ್ತೆ. ನಾನು ಯಾರು ಅನ್ನೋ ನಿಶ್ಚಯ ಇತ್ತು, ನನ್ನ ತಂದೆ ಯಾರು ಅನ್ನೋ ನಿಶ್ಚಯ ಇತ್ತು, ಸರಿಯಾಗಿ ನಾವು ಅವರನ್ನು ಅರ್ಥ ಮಾಡ್ಕೊಂಡಿದ್ದೀವಿ, ಅವ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಇದೆ, ಪ್ರೂಫ್ ಇದೆ ಅಂದಾಗ ಈಸಿ. ಮತ್ತೆ ಇಲ್ಲಿ ನಾನು ಆತ್ಮ ಅನ್ನೋ ನಿಶ್ಚಯ, ನನ್ನ ತಂದೆ ಪರಮಾತ್ಮ, ಸರ್ವ ಸಂಬಂಧಿ ನನ್ನ ಒಬ್ಬ ತಂದೆನೇ ಆಗಿದ್ದಾರೆ ಅನ್ನೋ ಒಂದು ನಿಶ್ಚಯ ಇದ್ದಾಗ ಈಸಿಯಾಗಿ ಸಹಜವಾಗಿ ಅವರ ನೆನಪು ನಮಗೆ ಬರ್ತಾ ಹೋಗುತ್ತೆ. ಏನಕ್ಕೆ ಇವೆಲ್ಲ ಸಾಧನಗಳು ಇದಾವೆ? ಒಂದು ಹಾಡುಗಳು ಎಲ್ಲನೂ ಅನ್ನೋದು ಗೊತ್ತಾಯ್ತಲ್ಲ. ಹಾಡುಗಳು ಏನಕ್ಕಿದೆ? ಮನಸ್ಸಿಗೆ ಯಾವಾಗಾದ್ರೂ ಬೇಜಾರು, ಉದಾಸೀನತೆ ಬಂತು ಅಂದಾಗ ಆ ಹಾಡುಗಳನ್ನ ಕೇಳಿದಾಗ ನಶೆ ಬರುತ್ತೆ, ಮನಸ್ಸಲ್ಲಿ ಮನಸ್ಸಿಗೆ ಆನಂದ ಸಿಗತ್ತೆ ಅಲ್ವಾ? ಉಲ್ಲಾಸ, ಉತ್ಸಾಹ ಅನ್ನೋದು ಮೂಡುತ್ತೆ. ಅದಕ್ಕೋಸ್ಕರ ಹಾಡುಗಳನ್ನ ನಾವು ಕೇಳ್ತೀವಿ, ಅದಕ್ಕೋಸ್ಕರನೇ ಬಳಸ್ಕೋಬೇಕು ನಾವು. ಆದ್ರೆ ಯೋಗ ಮಾಡುವಾಗ, ನೆನಪು ಮಾಡುವಾಗ ಶಬ್ದಕ್ಕಿಂತ ಅತೀತ ಆಗಿರ್ಬೇಕು. ಅಂತಿಮದಲ್ಲಿ ಯಾವ ಸಾಂಗ್ ಸಿಗುತ್ತೆ ನಮಗೆ? ಸ್ವಲ್ಪ ದಿನ ಹೋದ್ರೆ ಪವರ್ ಇರಲ್ಲ, ನೆಟ್ವರ್ಕ್ ಇರೋದಿಲ್ಲ, ಇಂಟರ್ನೆಟ್ ಯಾವುದೂ ಇರೋದಿಲ್ಲ. ಯಾವ ಸಾಂಗ್ ಸಿಗುತ್ತೆ ನಮಗೆ? ಕೆಲವರು ಸಾಂಗ್ಸ್ ಹಾಕೊಂಡು ಯೋಗ ಮಾಡೋದನ್ನು ಸಹ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಸಾಂಗ್ಸ್ ಇದ್ರೆ ನಮಗೆ ಯೋಗ ಆಗತ್ತೆ, ಕಾಮೆಂಟ್ರೀಸ್ ಇದ್ರೆ ನಮಗೆ ಯೋಗ ಆಗತ್ತೆ. ಇದು ಏನಾಗುತ್ತೆ ಅಂದ್ರೆ ಕಾಪಿ ಅಂಡ್ ಪೇಸ್ಟ್ ಅಷ್ಟೇ ಆಗತ್ತೆ. ನಮ್ಮ ಒಂದು ಸ್ವಂತ ಬುದ್ಧಿ, ನಮ್ಮ ಒಂದು ಸ್ವಂತ ಸಂಕಲ್ಪಗಳನ್ನ ನಾವ್ ಯಾವಾಗ ಮಾಡೋದು? ಈಗ ಕಾಮೆಂಟ್ರಿಗಳನ್ನ ಕೊಡ್ತಿದ್ದಾರೆ, ಅದರಂತೆ ನೀವು ಫಾಲೋ ಮಾಡ್ತಿರ್ತೀರ, ಅದೇ ಕಂಟಿನ್ಯೂ ಆಗ್ಬಿಟ್ರೆ ನಿಮ್ಮದೇ ಒಂದು
ಭಾವನೆ, ನಿಮ್ಮದೇ ಆದಂತಹ ಒಂದು ಸಂಕಲ್ಪಗಳು, ನಿಮ್ಮದೇ ಆದಂತಹ ಅಲ್ಲಿ ಪ್ರೀತಿ, ಸ್ನೇಹ ಬಾಬಾರವ್ರ ಮೇಲೆ ಹೇಗೆ ಬರಕ್ಕೆ ಸಾಧ್ಯ? ಯಾವಾಗ ಬರುತ್ತೆ? ಅಂತಿಮದವರೆಗೂ ಹಾಗೆ ಇತ್ತು ಅಂದರೆ, ಕಲಿಯೋವರೆಗೂ ಕಮೆಂಟ್ರಿ ಒಂದು ಯೋಗ ಇದೆ, ಕೇಳಬೇಕು. ಒಂದು ಸರಿ 2 ಸರಿ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ನಾವೇ ಓನಾಗಿ ಮಾಡಬೇಕು. ಇಲ್ಲಿ ಅಡಿಕ್ಟ್ ಆಗಬಾರ್ದು. ನಾವು ಯಾವುದಕ್ಕೂ ಅಡಿಕ್ಟ್ ಆಗಬಾರ್ದು. ಫೋಟೋ ಇದ್ರೇನೆ ನಾವು ಯೋಗ ಮಾಡೋಕ್ಕಾಗೋದು. ಬಾಬಾರವ್ರ ಫೋಟೋ ಇದ್ರೇನೆ ನಮಗೆ ಯೋಗ ಮಾಡೋಕ್ಕಾಗೋದು. ಮನಸ್ಸಲ್ಲಿ ನಾನು ಯಾರು, ನನ್ನ ತಂದೆ ಯಾರು, ತಂದೆ ಹೇಗಿದ್ದಾರೆ, ಅವರ ಚಿತ್ರ ಅಲ್ವಾ, ಅವರ ಒಂದು ರೂಪ, ಅವರ ಒಂದು ಗುಣಗಳು ನೆನಪು ಬರೋದಿಲ್ವಾ? ಲೌಕಿಕ ತಂದೆ ತಾಯಿ ನೆನೆಸ್ಕೊಂಡಿದ ತಕ್ಷಣ ಅವ್ರು ಹೇಗಿದ್ದಾರೆ, ಅವ್ರು ಯಾರಾಗಿದ್ದಾರೆ, ಅವ್ರು ನನಗೇನಾಗಿದ್ದಾರೆ ಎಲ್ಲ ಈಸಿಯಾಗಿ ನೆನಪು ಬಂದ್ಬಿಡುತ್ತಲ್ಲ ಸಹಜವಾಗಿ. ಹಾಗೆ ನೆನಪು ಬರಬೇಕಲ್ಲ. ಯಾಕೆ? ನಾವು ಅಭ್ಯಾಸ ಮಾಡ್ತಿಲ್ಲ. ಅಭ್ಯಾಸ ಬೇಕು. ಕಲಿಯೋವರೆಗೂ 1 2 ಸರಿ 3 ಸರಿ ಹಾಕ್ಕೊಂಡು ಅದರಂತೆ ಕೇಳಿ. ಈಗ ಬಾಬಾ ಎಷ್ಟೋ ಈಗಲೂ ಸಹ ಕಾಮೆಂಟ್ರಿಗಳನ್ನು ಕೊಡಿಸಿದ್ದಾರೆ. ಯಾತಕ್ಕೆ? ಅದಕ್ಕೆ ಅಡಿಕ್ಟ್ ಆಗಬೇಕು ಅಂತ ಅಲ್ಲ, ಯಾವ ಥರ ಮಾಡುವುದು ಅನ್ನೋದನ್ನು ನೋಡಿಕೊಂಡು ಮತ್ತೆ ಓನಾಗಿ ನಾವೇ ಮಾಡೋದಕ್ಕೆ ನಮ್ಮ ಒಂದು ಸಂಕಲ್ಪಗಳು ಬೇರೆ ಬೇಕಲ್ವಾ? ನಮ್ಮ ಒಂದು ಸಂಕಲ್ಪಗಳು, ನಮ್ಮ ಒಂದು ಫೀಲಿಂಗ್ಸ್, ನಮ್ಮ ಒಂದು ಭಾವನೆ, ಪ್ರೀತಿ, ಆ ಸ್ನೇಹ, ನೆನಪು ನಮ್ಮದಾಗಿರ್ಬೇಕದು. ಸ್ವಂತ ನನ್ನದಾಗಿರ್ಬೇಕು. ನನ್ನ ಒಂದು ಭಾವನೆಯನ್ನ, ನನ್ನ ಒಂದು ಆತ್ಮಿಕವಾದ ಭಾವ, ಪ್ರೀತಿ, ಸ್ನೇಹ, ಆ ಒಂದು ಸ್ಮೃತಿಯನ್ನ ನಾನು ಅದರಲ್ಲಿ ಮಿಕ್ಸ್ ಮಾಡಬೇಕಾಗಿರುತ್ತೆ. ಅವರು ಕಾಮೆಂಟ್ರಿ ಮಾಡಿದ್ದಾರೆ, ಓ ಈ ಥರನಾ, ಈ ಥರ ಮಾಡಬೇಕಾ, ಅದರಲ್ಲಿ ನೀವು ಓನಾಗಿ ನಿಮ್ಮದೇ ಆದಂಥ ಒಂದು ಸಂಕಲ್ಪಗಳು, ಭಾವನೆ, ಪ್ರೀತಿಯನ್ನ ಬೆರೆಸಿ ನೀವು ನೆನಪು ಮಾಡಬೇಕು. ಅದಕ್ಕೆ ಅಡಿಕ್ಟ್ ಆಗಬಾರ್ದು. ಬಾಬಾ ಕಮೆಂಟ್ರಿಗಳು ಮಾಡಿಸಿದಾರೆ ಅಂದ್ರೆ ತಪ್ಪಲ್ಲ, ಇದು ಮಾಡಲೇಬಾರ್ದು ಅಂತಲ್ಲ, ಮಾಡಿ. ಆದರೆ ಅದನ್ನೇ ಆಧಾರ ಮಾಡ್ಕೋಬೇಡಿ. ಫೋಟೋನೂ ಅಷ್ಟೇನೆ, ಅದನ್ನೇ ಆಧಾರ. ಎಲ್ಲೇ ಇದ್ರೂ ಕೂಡ ಆತ್ಮ ಅಂದ ತಕ್ಷಣ ಪರಮಾತ್ಮನ ನೆನಪು ಬಂದ್ಬಿಡ್ಬೇಕಲ್ಲಿ. ಆತ್ಮದ ನೆನಪು, ಪರಮಾತ್ಮನ ನೆನಪು. ನಾನು ಆತ್ಮ, ಬಾಬಾ ನನ್ನ ತಂದೆ, ಅವರ ನೆನಪು, ಅವರ ರೂಪ, ಅವರ ಗುಣ, ಅವರ ಕರ್ತವ್ಯ ನೆನಪು ಬಂದ್ಬಿಡ್ಬೇಕು ನಮಗೆ. ಫೋಟೋ ನೋಡಿದ ತಕ್ಷಣ ಮಾತ್ರ ನಮಗೆ ಅವ್ರ ನೆನಪು ಬರುತ್ತೆ ಅಂದರೆ ಹೇಗೆ? ಅಂತಿಮದಲ್ಲಿ ಯಾವ ಫೋಟೋ ಇರುತ್ತೆ ನಮಗೆ, ಯಾವ ಕಾಮೆಂಟ್ರೀಸ್ ಇರುತ್ತೆ, ಯಾವ ಸಾಂಗ್ಸ್ ಇರುತ್ತೆ, ಯಾರು ಹೇಳ್ಕೊಡ್ತಾರೆ ನಮಗೆ? ಟೀಚರು ಕಾಲೇಜಲ್ಲಿ ಅವರು ಪಾಠ ಮಾಡ್ತಾರೆ ಅಲ್ವಾ, ಲೆಸನ್ ಮಾಡ್ತಾರೆ. ಅವರು ಕಲಿಸೋದಕ್ಕಷ್ಟೇ ಹೇಳ್ಕೊಡೋದು, ಕಲ್ತ ಮೇಲೆ ಅವರು ಹೇಳ್ಕೊಡೋದಿಲ್ಲ ಅಲ್ಲ. ನಾವು ಕಲಿಯೋವರೆಗೂ ಅವ್ರ ಹತ್ರ ಹೇಳಿಸ್ಕೊಳ್ತೀವಿ. ಆಮೇಲೆ ಏನಕ್ಕೆ ಹೇಳಿಸ್ಕೊಳ್ತೀವಿ? ಸದಾ ಎಕ್ಸಾಮಲ್ಲೂ ಅವ್ರು ನಮ್ಮ ಜೊತೆ ಇರ್ಬೇಕಂದ್ರೆ ಆಗತ್ತಾ ಟೀಚರು? ನಾವು ಅದನ್ನ ಆಧಾರ ಮಾಡ್ಕೋಬಾರ್ದು. ನಮ್ಗೆ ಯಾರಾದ್ರೂ ಯೋಗ ಮಾಡಿಸ್ಬೇಕು, ನಮ್ಗೆ ಹೇಳ್ಕೊಡ್ಬೇಕು, ಆಧಾರ ಮಾಡ್ಕೋಬಾರ್ದು. ಅವ್ರು ಹೇಳ್ಕೊಡ್ತಾರ, ಅದನ್ನ ಕಲ್ತ್ಕೊಂಡು ನಾವು ಅದನ್ನ ಧಾರಣೆ ಮಾಡಿಕೊಂಡು ನಾವು ಸ್ವರೂಪದಲ್ಲಿ ತರಬೇಕಾಗತ್ತೆ. ನಾವು ಪ್ರಾಕ್ಟಿಕಲ್ ಆಗಿ ನಾವು ಅದರ ಒಂದು ಪ್ರಾಕ್ಟೀಸ್ ಅನ್ನ ನಾವು ಮಾಡಬೇಕಾಗತ್ತೆ. ಈಗ ಹೇಳ್ಕೊಡ್ತಾರೆ, ಅಂತಿಮದಲ್ಲಿ ಯಾರು ಹೇಳ್ಕೊಡ್ತಾರೆ? ನಾವೇ ಮಾಡಬೇಕು. ಬಟ್ ಆ ಅಭ್ಯಾಸ ಈಗ್ಲಿಂದಾನೇ ಇದ್ರೆ ತಾನೇ ನಾವು ಮಾಡಕ್ ಸಾಧ್ಯ. ಬಾಬಾ ಹೇಳುವಂತಹದ್ದೇನು? ಶಬ್ದಕ್ಕೆ ಅತೀತ. ನಾವು ಅರ್ಧಕಲ್ಪದಿಂದ ಶಬ್ದದಲ್ಲಿ ಬಂದಿದ್ದೀವಿ, ಕೇಳಿಸ್ಕೊಳ್ತಿದೀವಿ, ಮಾತಾಡ್ತಿದೀವಿ, ಎಲ್ಲನೂ ಸಹ ಶಬ್ದ ಅಂದ್ರೆ ದೇಹಾಭಿಮಾನ. ಈಗ ಅದಕ್ಕೆ ಅತೀತ ಆಗ್ಬೇಕು, ಕೇಳಿಸ್ಬಾರ್ದು ನಮಗೆ. ಅಶರೀರಿ,
ನಿರಾಕಾರಿ ಆಗ್ಬೇಕಲ್ವಾ? ದೇಹದಲ್ಲಿ ಇದ್ರೂ ದೇಹಕ್ಕೆ ಅತೀತ ಆಗುವಂತಹ ಅಭ್ಯಾಸ ನಮಗೆ ಬೇಕಿದೆ. ಆ ಒಂದು ಅಭ್ಯಾಸವನ್ನ ನಾವು ಮಾಡ್ತಾ ಹೋದಂತೆ ಶಬ್ದಕ್ಕೆ ಅತೀತರಾಗೋದು ಈಸಿ. ಹೇಗೆ? ಈಗ ನೀವು ಯಾವುದಾದ್ರೂ ಒಂದು ಯೋಚನೆಯಲ್ಲಿ ಮುಳುಗೋಗ್ಬಿಟ್ಟಿರ್ತೀರ. ನೀವು ತಿನ್ನೋವಾಗ ಯಾವುದಾದ್ರೂ ಒಂದು ಯೋಚನೆಯಲ್ಲಿ ಮುಳುಗೋಗಿರ್ತೀರ ಅನ್ಕೊಳ್ಳಿ. ಏನ್ ತಿಂದೆ, ಎಷ್ಟು ತಿಂದೆ ಅನ್ನೋದು ಗೊತ್ತಾಗೋದಿಲ್ಲ, ಅಷ್ಟು ಮುಳುಗೋಗ್ಬಿಟ್ಟಿರ್ತೀರ. ಮತ್ತೆ ಯಾರಾದ್ರೂ ಪಕ್ಕದಲ್ಲಿ ಮಾತಾಡ್ತಿದ್ರು ಕೂಡ ನಿಮಗೆ ಕೇಳಿಸಿರೋದಿಲ್ಲ. ಅವ್ರು ಮಾತಾಡ್ತಿರ್ತಾರೆ, ಶಬ್ದ ಇರುತ್ತೆ ಅಲ್ಲಿ, ಆದ್ರೂ ಅದು ನಿಮಗೆ ಕೇಳಿಸಿರೋದಿಲ್ಲ. ಯಾಕೆ? ನೀವದಲ್ಲಿ ಮುಳುಗ್ಬಿಟ್ಟಿದ್ದೀರಾ. ನಿಮ್ಮ ಒಂದು ಯೋಚನೆಯಲ್ಲಿ, ನಿಮ್ಮ ಒಂದು ಸಂಕಲ್ಪಗಳಲ್ಲಿ ನೀವು ಮುಳುಗ್ಬಿಟ್ಟಿರ್ತೀರ. ಅದನ್ನೇ ಶಬ್ದಕ್ಕೆ ಅತೀತ ಅಂತ ಹೇಳೋದು. ಅಂದ್ರೆ ನೀವು ಅಲ್ಲಿ ಏನ್ ಮಾಡಿದ್ರೆ ಅದು ದೇಹಾಭಿಮಾನಕ್ಕೆ ವ್ಯರ್ಥ, ಆ ಯೋಚನೆಗಳು, ಅದು ಆಯ್ತು. ಆದ್ರೆ ಇಲ್ಲಿ ನಾವು ಸ್ವಯಂನ ಒಂದು ಚಿಂತನೆ, ಪರಮಾತ್ಮನ ಒಂದು ಚಿಂತನೆಯಲ್ಲಿ, ನಾವು ತಂದೆಯ ಒಂದು ಚಿಂತನೆ, ಸ್ವಯಂ ಆತ್ಮದ ಚಿಂತನೆಯಲ್ಲಿ ನಾವು ಮುಳುಗಿದಾಗ ಅದೇ ತರನೇ ಯಾರೇ ಪಕ್ಕದಲ್ಲಿ ಮಾತಾಡ್ತಿದ್ರು ನಮಗೆ ಕಿವಿಯಲ್ಲಿ ಬೀಳೋದಿಲ್ಲ, ಕೇಳಿಸೋದಿಲ್ಲ. ಏನೇ ಕಣ್ಣು ಕಾಣಿಸ್ತಿದ್ರು ಕೂಡ ಅದು ನಮಗ್ ಕಾಣೋದಿಲ್ಲ. ಅದು ಅದೇ ಅತೀತ ಸ್ಥಿತಿ. ಈ ಒಂದು ಅಭ್ಯಾಸ ಬೇಕು. ಆತ್ಮ ಅಂತ ನನ್ನ ಒಂದು ಸ್ವಯಂನ ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿ ಸ್ಥಿತನಾಗಿ ಒಬ್ಬ ತಂದೆಯ ನೆನಪಲ್ಲಿ ಏಕರಸದಲ್ಲಿ ಏಕಾಗ್ರತೆಯಿಂದ ಅವರನ್ನ ನಾನು ನೆನಪು ಮಾಡ್ತಿದ್ದೀನಿ ಅಂದ್ರೆ, ಅವರ ನೆನಪಲ್ಲಿ ನಾನು ಮುಳುಗ್ಬಿಟ್ಟಿದ್ದೀನಿ, ಲವಲೀನ ಆಗಿದ್ದೀನಿ ಅಂದ್ರೆ ಅಲ್ಲೇ ಇರುತ್ತೆ ನನ್ನ ಮನಸ್ಸು ಬುದ್ಧಿ. ಪಕ್ಕದಲ್ಲಿ ಯಾರೇ ಮಾತಾಡ್ತಿದ್ರು, ಗಲಾಟೆ ಆಗ್ತಿದ್ರು, ಏನೇ ಜಗಳಗಳಾಗ್ತಿದ್ರು ಅದು ನಿಮ್ಮ ಮನಸ್ಸಿಗೆ ಬರೋದಿಲ್ಲ, ಏನು ಕಾಣೋದಿಲ್ಲ. ಹೇಗೆ? ನೀವು ಊಟ ಮಾಡ್ತಾ ಇದ್ದಾಗ ಏನಾದ್ರೂ ಒಂದು ಆಲೋಚನೆಯಲ್ಲಿ ನೀವು ಮುಳುಗ್ಬಿಟ್ಟಿದ್ದಾಗ ನಿಮ್ಮ ಮನಸ್ಸು ಬುದ್ಧಿ ನಿಮ್ಮ ಯೋಚನೆ ಕಡೆನೇ ಇರುತ್ತೆ, ನಿಮ್ಮ ಸಂಕಲ್ಪಗಳ ಕಡೆನೇ ಇರುತ್ತೆ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಆ ಕಡೆನೇ ಇರುತ್ತೆ. ಅಲ್ವಾ? ನಿಮ್ಮ ಮನಸ್ಸು ಬುದ್ಧಿ ನಿಮ್ಮ ಯೋಚನೆಗಳಲ್ಲಿ, ನೀವೇನು ಯೋಚನೆ ಮಾಡ್ತೀರಿ ಅಲ್ಲೇ ಇರುತ್ತೆ ನಿಮ್ಮ ಮನಸ್ಸು ಬುದ್ಧಿ. ಎಲ್ಲಿ ಮನಸ್ಸು ಬುದ್ಧಿ, ಯಾವ ಒಂದು ವಿಷಯದ ಮೇಲೆ ಮನಸ್ಸು ಬುದ್ಧಿ ವಿಷಯದಲ್ಲಿ ಮುಳುಗಿರುತ್ತೋ ಆಗ ಈ ಸ್ಥೂಲ ಒಂದು ಇಂದ್ರಿಯಗಳಿಗೆ ಯಾವುದು ಕೇಳೋದಿಲ್ಲ, ಕಾಣೋದು ಇಲ್ಲ. ಇದನ್ನೇ ಶಬ್ದಕ್ಕೆ ಅತೀತ ಅಂತ ಹೇಳುವಂಥದ್ದು, ದೇಹಕ್ಕೆ ಅತೀತ ಅಂತ ಹೇಳುವಂತಹದ್ದು. ಈ ಒಂದು ಅಭ್ಯಾಸ ಬೇಕು. ನೀವು ಕಾಮೆಂಟ್ರೀಸ್ ಅನ್ನ ಹಾಕೊಂಡು ನೀವು ಯೋಗ ಮಾಡ್ತಿರ್ತೀರ ಅಲ್ವಾ? ಅದು ಕಲಿಯೋವರೆಗೂ ಮಾಡಿ, ಆಮೇಲೆ ನೀವೇ ಓನಾಗಿ ಕ್ರಿಯೇಟ್ ಮಾಡಿ, ಓನಾಗಿ ನಿಮ್ಮ ಒಂದು ಸಂಕಲ್ಪಗಳನ್ನ ಬೆರೆಸಿ ಅದರಲ್ಲಿ. ಅದು ಒಂದು ಡೆಮೋ ಅಷ್ಟೇ, ಡೆಮೋ ಆಗಿ ತಗೋಬೇಕಷ್ಟೇ ನೀವು. ಯಾವುದನ್ನ? ಕಾಮೆಂಟ್ರೀಸ್ ಅನ್ನ. ಯಾರಾದ್ರೂ ಹೇಳ್ಕೊಡೋದಿರ್ಬೋದು, ಅಕ್ಕಂದ್ರು, ಟೀಚರ್ ಅಕ್ಕಂದ್ರು, ನಿಮಿತ್ ಅಕ್ಕಂದ್ರು ಯೋಗ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾರೆ, ಮತ್ತೆ ಕಾಮೆಂಟ್ರೀಸ್ ಕೊಟ್ಟು ಮಾಡಿಸ್ತಾರೆ. ಅದನ್ನ ನೀವು ಡೆಮೋ ಆಗಿ ನೀವು ತಗೋಬೇಕು. ಮತ್ತೆ ನೀವು ಅದನ್ನ ಪ್ರಾಕ್ಟಿಕಲ್ ಆಗಿ ನೀವೇ ಓನ್ ಆಗಿ ಮಾಡಬೇಕು. ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಭಾವನೆ, ನಿಮ್ಮ ಒಂದು ಯೋಚನೆ, ಸಂಕಲ್ಪಗಳು ಬಾಬಾರವ್ರಿಗೆ ಸೇರೋದು ಬೇಡವಾ? ಕಮೆಂಟ್ರಿಯಲ್ಲಿ ಇರೋದನ್ನ ನಾವು ಹಾಗೇನೇ ನಾವು ಅದನ್ನ ಫಾಲೋ ಮಾಡಿಕೊಂಡು ಅದನ್ನ ಕಾಪಿ ಮಾಡ್ತಾ ಇರ್ತೀವಿ ಅಲ್ವಾ? ಕಾಪಿ ಅಂಡ್ ಪೇಸ್ಟ್ ಮಾಡ್ತಿರ್ತೀವಿ ನಾವು. ನಮ್ಮ ಓನಾಗಿ ನಾವು ಯಾವಾಗ ಮಾಡೋದು? ಬಾಬಾ
ಹೇಳಿದ್ದಾರೆ, ಅಂತಿಮದಲ್ಲಿ ಯಾವುದೂ ಇರೋದಿಲ್ಲ. ಯಾರು ಹೇಳ್ಕೊಡೋಕ್ಕೂ ಇರೋದಿಲ್ಲ, ಯಾವ ಫೋಟೋನೂ ಇರೋದಿಲ್ಲ, ಯಾವ ಸಾಂಗ್ಸ್ ಇರೋದಿಲ್ಲ, ಯಾವ ಕಾಮೆಂಟ್ರೀಸ್ ಇರೋದಿಲ್ಲ, ಯಾವುದೂ ಇರೋದಿಲ್ಲ. ಈಗಿಂದನೇ ಅದಕ್ಕೋಸ್ಕರ ನಾವು ಅಭ್ಯಾಸ ಮಾಡಬೇಕು. ಆಗ ನಾವು ಒಂದು ಸೆಕೆಂಡಲ್ಲಿ ನಮ್ಮ ಒಂದು ಸ್ಮೃತಿಯಲ್ಲಿ ಸ್ಥಿತರಾಗೋದಕ್ಕೆ, ಸ್ವರೂಪದಲ್ಲಿ ಸ್ಥಿತರಾಗೋದಕ್ಕೆ ಸಾಧ್ಯ ಆಗತ್ತೆ. ಹೇಗಿರಬೇಕು ನಮ್ಮ ಸ್ಥಿತಿ ಅಂದ್ರೆ, ಯಾವುದೇ ಒಂದು ಗಲಾಟೆ ಇದ್ರೂ, ಜಗಳ ಇದ್ರೂ, ಸುತ್ತು ಶಬ್ದ ಇದ್ರೂ ಅದು ನಮಗೆ ಕೇಳಬಾರದು. ಕೆಲವ್ರು ಹೇಳ್ತಾರೆ, ನಮ್ಗೆ ಯಾವ್ದಾದ್ರು ಡಿಸ್ಟರ್ಬೆನ್ಸ್ ಇತ್ತು ಅಂತಂದ್ರೆ ಯೋಗ ಮಾಡೋದಕ್ಕಾಗೋದಿಲ್ಲ. ನಾವು ಯೋಗ ಮಾಡುವಾಗ ಯಾರು ಮಾತಾಡಬಾರ್ದು, ನಮಗೆ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಹೇಳ್ತಾರೆ. ಆದ್ರೆ ಅಂತಿಮದಲ್ಲಿ ಬಾಬಾ ತಿಳಿಸಿದರೆ, ನಾಲ್ಕೂ ಕಡೆ ಕೂಗಾಟ, ಕಿರುಚಾಟ, ಹಾಹಾಕಾರ, ದುಃಖ ತುಂಬೋಗಿರುತ್ತೆ. ಆ ಸಮಯದಲ್ಲಿ ನೀವು ಕಿರ್ಚಾಡಬೇಡಿ, ಅಳ್ಳಬೇಡಿ, ಕೂಗಾಡಬೇಡಿ, ದುಃಖ ಪಡಬೇಡಿ, ನಾನು ಯೋಗ ಮಾಡಬೇಕು ಅಂತ ಹೇಳಕ್ಕಾಗತ್ತಾ? ಈಗ್ಲಿಂದನೇ ನಾವು ಆ ಅಭ್ಯಾಸ ಮಾಡಬೇಕು. ಯಾವುದೇ ಪರಿಸ್ಥಿತಿ ಇರಲಿ, ಎಂತಹದ್ದೇ ವಾಯುಮಂಡಲ ಇರಲಿ, ಆದ್ರೆ ನಮ್ಮ ಮನಸ್ಸು ಬುದ್ಧಿ ಒಬ್ಬ ತಂದೆ ಕಡೆ ಇರಬೇಕಾಗತ್ತೆ. ಅಲ್ಲಿ ಜೋಡಿಸಿರಬೇಕು ನಾವು. ಮನಸ್ಸು ಬುದ್ಧಿಯಿಂದ ಒಬ್ಬ ತಂದೆಯ ಜೊತೆ ಸರ್ವ ಸಂಬಂಧವನ್ನ ಜೋಡಿಸುವಂತಹದ್ದೇ ಯೋಗ. ಬರೀ ನಾನು ಆತ್ಮ, ನಮ್ಮಪ್ಪ ಪರಮಾತ್ಮ ಅದು ಅಷ್ಟೇ ಅಲ್ಲ. ಅಲ್ಲಿ ಸ್ಮೃತಿ ಅಂತ ಬಂದಾಗ ಅವ್ರು ಹೇಗಿದ್ದಾರೆ, ಅವ್ರು ಏನಾಗಿದ್ದಾರೆ, ಅವ್ರು ಯಾರಾಗಿದ್ದಾರೆ, ಅದೆಲ್ಲದರ ಒಂದು ಸ್ಮೃತಿ ಇರುತ್ತೆ. ನಾನೇನಾಗಿದ್ದೀನಿ, ನಾನು ಯಾರಾಗಿದ್ದೀನಿ, ನಾನು ಹೇಗಿದ್ದೀನಿ, ನನ್ನ ಒಂದು ಕೂಡ ಸ್ಮೃತಿ ಇರುತ್ತೆ. ಸ್ಮೃತಿ ಅಂತಂದ್ರೆ ಇಷ್ಟೆಲ್ಲ ಬರಬೇಕು. ಯಾರೇ ಡಿಸ್ಟರ್ಬ್ ಮಾಡ್ತಿರ್ಲಿ, ಎಷ್ಟೇ ಸೌಂಡ್ ಇದ್ರು ನೀವು ಯೋಗ ಮಾಡುವಂಥವ್ರಾಗಬೇಕು. ಏನೂ ಸೌಂಡೇ ಇಲ್ಲ, ತುಂಬಾ ನಿಶಬ್ದವಾಗಿದೆ ಅಂದ್ರೂ ನೀವು ಯೋಗ ಮಾಡುವಂಥವ್ರಾಗಿರ್ಬೇಕು. ಹೇಗೆ ನಾವು ಹೇಗೆ ಅಂದ್ರೆ ಏನ್ ಮಾಡ್ತೀವಿ ಹೇಳಿ, ಯಾವುದು ಸೌಂಡೇ ಇಲ್ಲ, ಡಿಸ್ಟರ್ಬೆನ್ಸ್ ಇಲ್ಲ, ಶಾಂತವಾಗಿದೆ, ಯೋಗ ಚೆನ್ನಾಗಿ ಕೂಡುತ್ತೆ. ಏನಾದರೂ ಡಿಸ್ಟರ್ಬೆನ್ಸ್ ಇದ್ರೆ ಮನಸ್ಸು ಆ ಕಡೆ ಎಳೀತಿರುತ್ತೆ, ಬುದ್ಧಿ ಆ ಕಡೆ ಎಳೀತಿರುತ್ತೆ. ಆದ್ರೆ ಅವೆರಡೂ ಸಹ ಇರಬಾರದು. ಸೈಲೆನ್ಸ್ ಇದ್ದಾಗ್ಲೂ ನಾವು ಮಾಡೋದಕ್ಕೆ ರೆಡಿ ಇರಬೇಕು, ಶಬ್ದ ಇದ್ದಾಗ್ಲೂ ನಾವು ಮಾಡೋದಕ್ಕೆ ರೆಡಿ ಇರಬೇಕು. ಆ ಒಂದು ಅಭ್ಯಾಸವನ್ನ ನಾವು ಬೆಳೆಸ್ಕೋಬೇಕು. ಅಂತಿಮ ಸಮಯದಲ್ಲಿ ಆ ಕರಾಳವಾಗಿರುತ್ತೆ ಆ ಒಂದು ಸಮಯ, ಆ ಒಂದು ದೃಶ್ಯಗಳು ಕಾಣ್ತಿರುತ್ತೆ, ಕೇಳ್ತಿರುತ್ತೆ, ಕಿರುಚಾಟ ಕಣ್ಣಾರೆ ನಾವು ನೋಡ್ತಿರ್ತೀವಿ. ಆಗ ಹೀಗೆ ನಾವು ಒಬ್ಬ ತಂದೆಯ ಒಂದು ನೆನಪಲ್ಲಿರುವುದು ಹೇಗೆ, ಅವುಗಳಿಗೆ ಅತೀತ ಆಗೋದು ಹೇಗೆ ಆ ಸಮಯದಲ್ಲಿ. ಬಹುಕಾಲದ ಅಭ್ಯಾಸ, ಈಗಿಂದನೇ ಅಭ್ಯಾಸ ಇಲ್ಲ ಅಂದ್ರೆ ಹೇಗೆ? ನೆನಪು ಅನ್ನುವಂತಹದ್ದು ಯಾರೋ ಹೇಳ್ಕೊಡುವಂತಹದ್ದಲ್ಲ. ನನಗೆ ನಿಶ್ಚಯ ಆಗೋವರೆಗೂ, ನಾನು ಕಲಿಯೋವರೆಗೂ ನನಗೆ ಅವಶ್ಯಕತೆ ಇದೆ, ಆಮೇಲೆ ಮಾಡ್ಬೇಕಾಗತ್ತೆ ನಾವು. ಇಲ್ಲ ನೀವು ಹೋಗಿರ್ತೀರಲ್ಲ ಸೆಂಟ್ರಲ್ಲೇ ಇರ್ತೀರ, ಎಲ್ಲೇ ಇರ್ಬೋದು. ಕೆಲವರು ಕಾಮೆಂಟ್ರೀಸ್ ಹಾಕೊಂಡು ಯೋಗ ಮಾಡ್ತಿರ್ತಾರೆ.
ಅಲ್ವಾ? ನೀವು ಅಲ್ಲಿ ಕೂತ್ಕೊಂಡು ನೀವು ಯೋಗ ಮಾಡುವಾಗ ನೀವು ನೋಡ್ತೀರಾ, ಮತ್ತೆ ಅದರಂತೆಯೇ ನೀವು ಯೋಗ ಮಾಡಬೇಕಾ? ಆ ಶಬ್ದ ಇದ್ರೂ ಕೂಡ ನೀವು ಅದಕ್ಕೆ ಅತೀತ ಆಗಿ ನಿಮ್ಮದೇ ಆದಂತಹ ಒಂದು ನೆನಪನ್ನ, ಸ್ಮೃತಿ, ಫೀಲಿಂಗ್ಸ್, ಏನು ಭಾವನೆಗಳಿದೆ ಅದನ್ನು ನೀವು ಜೋಡಿಸ್ಬೋದು ಬಾಬಾರವರ ಜೊತೆ. ಆ ಅಭ್ಯಾಸ ಬೇಕು ನಮಗೆ. ಯಾವುದನ್ನು ಆಧಾರ ಮಾಡ್ಕೋಬಾರ್ದು. ಒಬ್ಬ ತಂದೆಯನ್ನ ಬಿಟ್ರೆ ಬೇರೆ ಯಾವುದನ್ನು ಆಧಾರ ಮಾಡ್ಕೋಬಾರ್ದು. ಯಾಕೆ ಅಂದ್ರೆ ಎಲ್ಲ ಮೋಸ ಮಾಡುವಂತಹದ್ದೇ ಆಗಿದೆ. ಎಲ್ಲ ಕೈ ಕೊಡುತ್ತೆ, ಹೇಳ್ಕೊಡೋರು ಕೈ ಕೊಡ್ತಾರೆ. ನಮ್ಗೆ ಆಧಾರ ಇವಾಗ ಯಾವ್ದು ನಾವು ಆಧಾರ ಮಾಡ್ಕೊಂಡಿದೀವಿ, ಇದರಿಂದ ನಾನು ಮಾಡಬಲ್ಲೆ, ಅವೆಲ್ಲನೂ ಸಹ ಕೈ ಕೊಡುತ್ತೆ. ಬಾಬಾ ಒಬ್ರೇ ಅಂತಿಮದವರೆಗೂ ನಮ್ಮ ಜೊತೆ ಇರುವಂತದ್ದು, ಮನೆ ಕರ್ಕೊಂಡು ಹೋಗೋವರೆಗೂ ಸಹ. ಅವರೊಬ್ಬರನ್ನ ಆಧಾರ ಮಾಡ್ಕೋಬೇಕು ನಾವು. ಇವೆಲ್ಲ ವಿನಾಶಿ ಸಾಧನಗಳು. ವಿನಾಶ ಆಗ್ಬಿಡತ್ತೆ ಎಲ್ಲನೂ ಸಹ. ಏನಕ್ಕೆ ಬಾಬಾ ತಿಳಿಸ್ತಿದ್ದಾರೆ ಅಂತಂದ್ರೆ, ನಿಜವಾಗ್ಲೂ ನನ್ನ ತಂದೆ ಜೊತೆ ನಾನು ಮಾತಾಡಬೇಕು, ನನ್ನ ತಂದೆಯನ್ನು ನಾನು ನೆನಪು ಮಾಡಬೇಕು, ನನ್ನದೇ ಭಾವನೆಯಿಂದ ಅವ್ರ ಜೊತೆ ಮಾತಾಡಬೇಕು, ಭಾವನೆಯಿಂದ, ಪ್ರೀತಿಯಿಂದ, ನನ್ನದೇ ಆದಂತಹ ಒಂದು ಶೈಲಿಯಲ್ಲಿ ನಾನು ಮಾಡಬೇಕಾಗತ್ತೆ. ದಯವಿಟ್ಟು ಯಾರು ಕಾಪಿ ಅಂಡ್ ಪೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅನುಭವ ಆಗೋದಿಲ್ಲ? ಆ ತಕ್ಷಣಕ್ಕೆ ನಿಮಗೆ ಅನುಭವ ಆಗ್ಬೋದು, ಅದಕ್ಕೆ ನೀವು ಅಡಿಕ್ಟ್ ಆಗಿರ್ತೀರಾ, ಆ ತಕ್ಷಣಕ್ಕೆ ಅನುಭವ ಆಗ್ಬೋದು, ಸದಾ ಕಾಲಕ್ಕೋಸ್ಕರ ಅನುಭವ ಆಗಲ್ಲ ನಮಗೆ. ಯಾವುದು ಬಾಬಾ ಕೊಟ್ಟಿದ್ದಾರೆ, ಸಾಧನಗಳು ಇದಾವೆ, ಆದ್ರೆ ಅವುಗಳನ್ನೇ ನಾವು ಏನ್ ಮಾಡಬಾರ್ದು, ಆಧಾರ ಮಾಡ್ಕೊಂಡು ಅವುಗಳಿಗೆ ಅಡಿಕ್ಟ್ ಆಗಬಾರ್ದು. ಇವಿದ್ರೇನೆ ನಾವು ಮಾಡುವಂತಹದ್ದು. ಇದ್ರೂ ಓಕೆ, ಇಲ್ಲ ಅಂದ್ರೂ ಓಕೆ, ಹಂಗಿರ್ಬೇಕು. ಯಾರಾದ್ರೂ ಮಾಡಿಸಿದ್ರು ಮಾಡಕ್ ರೆಡಿ, ಯಾರಾದ್ರೂ ಮಾಡಿಸಿಲ್ಲ ಅಂದ್ರೂ ಯೋಗ ಮಾಡಕ್ ರೆಡಿ. ಯಾಕೆ? ಯಾವಾಗ ಆ ಒಂದು ಸ್ಥಿತಿ ಇರುತ್ತೆ, ಆಗ ಬಾಬಾ ಒಬ್ಬರೇ ಆಧಾರ ಆಗಿರ್ತಾರೆ ನಿಮ್ಗೆ. ಬಾಬಾ ಮಾಡಿಸ್ತಾರೆ ನಿಮಗೆ. ಬಾಬಾರವರನ್ನ ಆಧಾರ ಮಾಡ್ಕೊಳ್ಳಿ. ಒಂದು ಮುರುಳಿ ಬಾಬಾ ಹೇಳ್ತಾರಲ್ಲ, ನಾನೇ ನಿಮ್ಮ ಕೈಯಲ್ಲಿ ನಾನು ಪುರುಷಾರ್ಥ ಮಾಡಿಸ್ತಿದ್ದೀನಿ ಅಂತ ಬಾಬಾನೇ ಹೇಳ್ತಾರಲ್ಲ ಅಲ್ವಾ? ಯಾರೇ ಅಕ್ಕಂದ್ರು ಅಣ್ಣಂದ್ರು ಯಾರೂ ನಮಗೆ ಪುರುಷಾರ್ಥ ಮಾಡಿಸೋದಿಲ್ಲ, ಅವರು ನಿಮಿತ್ತ ಆಗಿರ್ತಾರೆ. ಆದ್ರೆ ಅವ್ರ ಮೂಲಕ ಮಾಡಿಸುವಂಥದ್ದು ಯಾರಾಗಿದ್ದಾರೆ? ಬಾಬಾ ಆಗಿದ್ದಾರೆ. ಆದ್ರಿಂದ ಅವರನ್ನ ನೋಡ್ಬೇಕು, ಅವರನ್ನೇ ಆಧಾರ ಮಾಡ್ಕೋಬೇಕು. ಬಾಬಾ ಯೋಗದಲ್ಲಿ ಕೂತ್ಕೊಂಡು, ಬಾಬಾ ನನಗೆ ಯಾವ ರೀತಿ ಯೋಗ ಮಾಡೋದು ನಂಗೆ ಗೊತ್ತಾಗ್ತಿಲ್ಲ. ಆತ್ಮದ ಒಂದು ಸ್ಮೃತಿ, ಪರಮಾತ್ಮನ ಒಂದು ಸ್ಮೃತಿಯಲ್ಲಿ ಕೂತ್ಕೊಳ್ಳಿ, ಬಾಬಾನೇ ಮಾಡಿಸ್ತಾರೆ. ಮನಸ್ಸು ಬುದ್ಧಿಯನ್ನ ಅವ್ರ ಕೈಗೆ ಕೊಡಿ, ಅವರೇ ಮಾಡಿಸ್ತಾರೆ. ಯಾಕಂದ್ರೆ ಶಿಕ್ಷಕ ಅವರೇ ಆಗಿದ್ದಾರೆ, ಪರಮ ಶಿಕ್ಷಕ ಅವರೇ ಆಗಿದ್ದಾರೆ. ಅವರೇ ಮಾಡಿಸ್ಬೇಕು. ಯಾರೋ ಒಬ್ಬರ ಮೂಲಕ ಅವರೇ ಮಾಡಿಸ್ತಾರೆ. ಆದ್ರೆ ನಮ್ಮ ಒಂದು ಸ್ಮೃತಿಯಲ್ಲಿ ಏನಿರಬೇಕು? ಬಾಬಾ ಮಾಡಿಸ್ತಿದ್ದಾರೆ. ಅಕ್ಕಂದ್ರಾಗ್ಲಿ ಅಣ್ಣಂದ್ರಾಗ್ಲಿ ಅಲ್ಲ, ಬಾಬಾ ಮಾಡಿಸ್ತಿದ್ದಾರೆ. ನೀವು ಸ್ವಯಂ ಮನೆಯಲ್ಲಿ ಅಮೃತ ವೇಳೆ ಕೂತಾಗ್ಲೂ ಇಲ್ಲ ಸಂಜೆ ಕೂತಾಗ್ಲೂ ಅಷ್ಟೇನೆ, ಬಾಬಾ ನನ್ನ ಕೈಯಲ್ಲಿ ಯೋಗ ಮಾಡಿಸ್ತಿದ್ದಾರೆ. ಬಾಬಾ ಮುರುಳಿ ಓದ್ತಿದ್ದಾರೆ. ಅವರನ್ನ ಆಧಾರ ಮಾಡ್ಕೋಬೇಕು. ಎಲ್ಲೇ
ಕೂತಿದ್ರು ಕೂಡ ನೆನಪು ಸಹಜ ಆಗ್ಬಿಡ್ಬೇಕು. ಆತ್ಮದ ಸ್ಮೃತಿ ಬರಬೇಕು, ಜೊತೆಗೆ ತಂದೆಯ ಸ್ಮೃತಿನೂ ಬಂದ್ಬಿಡ್ಬೇಕು. ಸಹಜ ಆಗ್ಬಿಡ್ಬೇಕದು. ಬಾಬನ್ ಮನೆಗೆ ಹೋದಾಗ, ಬಾಬನ್ ರೂಮಲ್ಲಿ ಫೋಟೋ ಮುಂದೆ ಕೂತಾಗಷ್ಟೇ ನಂಗೆ ಯೋಗ. ಮನೆಯಲ್ಲಿ ಫೋಟೋ ಮುಂದೆ, ರೆಡ್ ಲೈಟ್ ಮುಂದೆ ಕೂತಾಗಷ್ಟೇ ನನಗೆ ಯೋಗ. ಅದಕ್ಕೆ ಅಡಿಕ್ಟ್ ಆಗಬಾರ್ದು. ಅದಿದ್ರೂ ಮಾಡಿ, ಇಲ್ಲ ಅಂದ್ರೂ ಮಾಡೋದಕ್ಕೆ ರೆಡಿ ಇರಿ. ಈ ಅಭ್ಯಾಸ ಬೇಕು ಅಂತಿಮದಲ್ಲಿ. ಯಾಕಂದ್ರೆ ಇವೆಲ್ಲವೂ ಸಹ ಕೈ ಕೊಡೋದಿದೆ, ಮೋಸ ಮಾಡೋದಿದೆ. ನಾವು ನಷ್ಟ ಹೋಗ್ತೀವಿ ಇವುಗಳಿಂದ. ಬಾಬಾರವರಿಗೆ ಕೇಳಿ, ಯೋಗದಲ್ಲಿ ಕೂತು ಆತ್ಮ ಅಂತ ತಿಳಿದು ಮನಸ್ಸು ಬುದ್ಧಿನ ಅವ್ರ ಜೊತೆ ಜೋಡಿಸಿ ಸಂಕಲ್ಪ ಮಾಡಿ, ನಿಮಗೇನು ಬೇಕೋ ಅದು ಹೇಳ್ಕೊಡ್ತಾರೆ. ಅವರು ಬುದ್ಧಿಗಾದ್ರೂ ನಿಮಗೆ ಟಚಿಂಗ್ ಮೂಲಕ ಕೊಡ್ತಾರೆ, ಇಲ್ಲ ಯಾರನ್ನಾದ್ರೂ ನಿಮಿತ್ತ ಮಾಡಿ ಆದ್ರೂ ಹೇಳ್ತಾರೆ. ಇಲ್ಲಿ ನಾವು ನೆನಪು ಮಾಡ್ತಿರುವಂತಹದ್ದೇ ಆತ್ಮಾಭಿಮಾನಿ ಆಗೋದಕ್ಕೆ ಅಲ್ವಾ? ಆತ್ಮದ ಸ್ಮೃತಿಯಲ್ಲಿ ಬರೋದಕ್ಕೆ ಆತ್ಮಾಭಿಮಾನಿ, ದೇಹಕ್ಕೆ ಅತೀತ, ಈ ಹಳೆಯ ಪ್ರಪಂಚಕ್ಕೆ ಅತೀತ ಆಗೋದಕ್ಕೆ ನಾವಿಷ್ಟು ಪುರುಷಾರ್ಥವನ್ನು ನಾವು ಮಾಡ್ತಿದ್ದೀವಿ. ಮತ್ತೆ ಅವುಗಳನ್ನೇ ನಾವು ಆಧಾರವಾಗಿಟ್ಟುಕೊಂಡು ಅಂತಿಮದವರೆಗೂ ಅವುಗಳಲ್ಲೇ ಇದೀವಿ ಅಂದ್ರೆ ಅವುಗಳಲ್ಲೇ ಇದೀವಿ ನಾವಿನ್ನೂ. ಅದಕ್ಕೆ ಅತೀತನೇ ಆಗಿಲ್ಲ. ಅವೆಲ್ಲ ಹಳೆಯ ಪ್ರಪಂಚದ ಸಾಧನಗಳಲ್ವಾ? ಮತ್ತೆ ಅವುಗಳಿಗೇನೆ ನಾವು ಆಧಾರವಾಗಿಟ್ಕೊಂಡ್ರೆ ಅವುಗಳನ್ನೇ, ಮತ್ತೆ ಅದರಲ್ಲೇ ಇದೀವಿ ಅಂತ ಅರ್ಥ. ನಾವು ಅದಕ್ಕೆ ಅತೀತ ಆಗೋದು ಯಾವಾಗ? ಯಾವುದನ್ನೇ ಆದ್ರೂ ಡೆಮೋ ಆಗಿಟ್ಕೊಳ್ಳಿ. ಕಲಿಯೋವರೆಗೂ 2-3 ಸರಿ, ನಿಮ್ಗೆ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಆಗೋವರೆಗೂ ಕೇಳಿ, ಆಮೇಲೆ ಕಮೆಂಟ್ರಿಗಳನ್ನು ಕೇಳಿ, ಆಮೇಲೆ ನೀವೇ ಓನ್ ಆಗಿ ಮಾಡೋದನ್ನ ಕಲಿಬೇಕಾಗತ್ತೆ. ಹೃದಯದಿಂದ ಬರ್ಬೇಕಲ್ವಾ ತಂದೆ ಮೇಲೆ ಪ್ರೀತಿ? ಹೃದಯದಿಂದ ನೆನಪು ಮಾಡ್ಬೇಕಲ್ವಾ? ಅಂತಿಮದಲ್ಲಿ ಯಾವುದೂ ಇರೋದಿಲ್ಲ. ಅದಕ್ಕೋಸ್ಕರ ಅಡಿಕ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಬಾಬಾ ತಿಳಿಸ್ತಿದ್ದಾರೆ. ಇದ್ರೂ ಮಾಡೋದಕ್ಕೆ ರೆಡಿ, ಇಲ್ಲ ಅಂದ್ರೂ ಮಾಡೋದಕ್ಕೆ ರೆಡಿ ಆಗಿರಬೇಕು. ಕೆಲವರು ಅದೇ ಒಂದು ಅಭ್ಯಾಸದಲ್ಲಿ ಇದ್ದಾರೆ. ಏನೂ ನಮಗೆ ಕಾಮೆಂಟ್ರೀಸ್ ಇಲ್ಲ ಅಂದ್ರೆ ಯೋಗ ಮಾಡೋಕ್ಕಾಗೋದಿಲ್ಲ. ಕೆಲವರು ನಿದ್ದೆ ಬಂದ್ಬಿಡುತ್ತೆ ಅಂತ ಹಾಕೋತಾರೆ, ಹಾಡುಗಳು ಹಾಕ್ಕೊಂಡು ಯೋಗ ಮಾಡ್ತಾರೆ, ಕಾಮೆಂಟ್ರೀಸ್ ಹಾಕ್ಕೊಂಡು ಯೋಗ ಮಾಡ್ತಾರೆ, ನಿದ್ದೆ ಬಂದ್ಬಿಡುತ್ತೆ ಅಂತ. ಅದು ನಾವು ಆಧಾರ ಮಾಡ್ಕೊಳ್ತಿದ್ದೀವಿ ಅಲ್ವಾ? ಅದೇ ನಮಗೆ ಅಡಿಕ್ಟ್ ಆಯಿತು, ಅದೇ ನಮಗೆ ಅಭ್ಯಾಸ ಆಗೋಯ್ತು ಅಂತಂದರೆ ಅದೇ ಸಂಸ್ಕಾರ ಆಗ್ಬಿಡುತ್ತೆ. ಮತ್ತೆ ನಾವು ಅದನ್ನು ಬಿಡೋದಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಅದನ್ನು ತೆಗೆಯೋದಕ್ಕೆ ತುಂಬ ಮತ್ತೆ ಶ್ರಮ ಪಡಬೇಕಾಗತ್ತೆ. ಇಲ್ಲಿ ಆತ್ಮದ ಸ್ಮೃತಿಯಲ್ಲಿ, ಪರಮಾತ್ಮನ ಒಂದು ಸ್ಮೃತಿಯಲ್ಲಿ ಇರುವಂತಹದ್ದೇ. ಅವ್ರು ಯಾರಾಗಿದ್ದಾರೆ, ಏನಾಗಿದ್ದಾರೆ, ಅವ್ರು ಹೇಗಿದ್ದಾರೆ, ಅವ್ರ ಕರ್ತವ್ಯ ಏನು, ಅವ್ರ ಗುಣ ಏನು, ಅವ್ರ ಮಹಿಮೆ ಏನು, ಅವ್ರದ್ದು ಎಲ್ಲಾನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಒಪ್ಕೊಂಡಿದ್ದೀವಿ. ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ಒಪ್ಕೊಂಡಿದ್ದೀನಿ ಅಂದರೆ ಈಸಿ ನೆನಪು. ಈಸಿ ಅಂದರೆ ಈಸಿ. ಇಲ್ಲಿ ಬಿಂದು ಆಗೋದೆ. ಅದಕ್ಕೇನೆ ಆತ್ಮದ ಅಂದರೆ ನಮ್ಮ ಒಂದು ಮೊದಲನೇ ಪಾಠನೂ ಆತ್ಮನೇ ಆಗಿದೆ, ಕೊನೆಯ ಪಾಠನೂ ಆತ್ಮನೇ ಆಗಿದೆ. ಆತ್ಮಾಭಿಮಾನಿಯಾಗೆ ನಾವು ಆಗಬೇಕಾಗಿರೋದು, ದೇಹಕ್ಕೆ ಅತೀತನೇ ಆಗಬೇಕಾಗಿರುವಂಥದ್ದು ನಾವು. ನಾವೀಗ ನಿರಾಕಾರಿ ಅಲ್ವಾ? ಶಿವಬಾಬಾ ಸಮಾನ ನಿರಾಕಾರಿ ಆಗಬೇಕು. ಬ್ರಹ್ಮಬಾಬಾ ಸಮಾನ ಫರಿಸ್ತೆ ಆಗಬೇಕು. ಬ್ರಹ್ಮಬಾಬಾ ಫರಿಸ್ತೆ ಆಗಿದ್ದಾರಲ್ಲ, ಮತ್ತೆ ಅವರ ಸಮಾನ ಫರಿಸ್ತೆ ಆಗಬೇಕು. ಶಿವಬಾಬಾ ಸಮಾನ ನಾವು ನಿರಾಕಾರಿ ಆತ್ಮ ಆಗಬೇಕು. ಅವರ ಸಮಾನ
ಆಗ್ಬೇಕಾಗತ್ತೆ. ಬಾಪ್ದಾದ ಸಮಾನ ನಾವು ಆಗ್ಬೇಕಾಗಿದೆ ಈಗ ಅಲ್ವಾ? ಮತ್ತೆ ನಾವು ಬಾಪ್ದಾದ ಸಮಾನ ನಾವು ಆಗ್ಬೇಕು ಅಂತಂದ್ರೆ ನಾವು ಫರಿಷ್ಠೆ ಆಗೋದಕ್ಕೂ ಆತ್ಮಾಭಿಮಾನಿ ಆಗ್ಲೇಬೇಕು. ನಿರಾಕಾರಿ ಆಗೋದಕ್ಕೂ ತಂದೆಯ ಅಂದ್ರೆ ಶಿವಬಾಬಾ ಸಮಾನ ಆಗೋದಕ್ಕೂ ಕೂಡ ನಾವು ಆತ್ಮಾಭಿಮಾನಿ ಆಗ್ಲೇಬೇಕಾಗಿದೆ. ಫರಿಷ್ಠೆಯ ಒಂದು ಸ್ಥಿತಿ ಬರುವಂತಹದ್ದೇ ಆತ್ಮಿಕ ಸಂಪೂರ್ಣ ಸ್ಥಿತಿಯಲ್ಲಿ, ಆತ್ಮದ ಸಂಪೂರ್ಣ ಅಂದ್ರೆ ಈ ಬ್ರಾಹ್ಮಣರ ಪುರುಷಾರ್ಥ ಏನಿದೆ, ನಮ್ಮ ಒಂದು ಪುರುಷಾರ್ಥ ಏನಿದೆ ಆತ್ಮದ ಅಭಿಮಾನಿಯಾಗುವಂಥದ್ದು, ಅದರ ಅಂತಿಮ ಸಂಪೂರ್ಣ ಸ್ಥಿತಿನೇ ಫರಿಷ್ಠೆ ಆಗಿದೆ. ಅದು ಬರಬೇಕು ಅಂದ್ರೆ ಇಲ್ಲಿ ಆತ್ಮ ಆಗದ ಹೊರತು ಹಗುರ ಆಗದ ಹೊರತು ಬರೋದಕ್ಕಾಗೋದಿಲ್ಲ. ಫರಿಷ್ಠೆ ಸ್ಥಿತಿನೂ ಕೂಡ ಯಾರನ್ನ ನೆನಪು ಮಾಡಬೇಕು ಅನ್ನೋದನ್ನು ಸಹ ಆ ಒಂದು ಕ್ಲಾಸಲ್ಲೂ ಸಹ ಬಾಬಾ ಯೋಗದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಬ್ರಹ್ಮ ಬಾಬಾರವರನ್ನ ನಾವು ಹೇಗೆ ಅವರನ್ನ ನಾವು ಅವ್ರ ಮೂಲಕ ಯಾರನ್ನ ನಾವು ನೆನಪು ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಅವರ ಭ್ರುಕುಟಿಯ ಮಧ್ಯದಲ್ಲಿ ಶಿವಬಾಬಾ ಇದ್ದಾರೆ ಅಂತ ನೋಡಿ ಫರಿಷ್ಠೆಯ ರೂಪದಲ್ಲಿ, ಬ್ರಹ್ಮಬಾಬಾ ಫರಿಷ್ಠೆ ಶರೀರದಲ್ಲಿ ಶಿವಬಾಬಾ ಇದ್ದಾರೆ. ಆ ಥರ ನಾವು ಅವರನ್ನು ನೆನಪು ಮಾಡಬೇಕು. ಸುಮಾರು ಜನ ಹೇಳ್ತಾರೆ ಬ್ರಹ್ಮಬಾಬಾರವರ ಮುಖವನ್ನ ನೋಡಿಕೊಂಡು ಕಣ್ಣುಗಳನ್ನು ನೋಡಿಕೊಂಡು ನೆನಪು ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ನಾವು ದೇಹಾಭಿಮಾನಿಗಳಾಗೋದಕ್ಕೆ ಬಂದಿದೀವ, ಆತ್ಮಾಭಿಮಾನಿಗಳಾಗೋದಕ್ಕೆ ಬಂದಿದೀವ? ಅವರ ಕಣ್ಣುಗಳನ್ನ ಅವರ ಮುಖವನ್ನ ನಾವು ನೋಡಿ ನೆನಪು ಮಾಡ್ತೀವಿ ಅಂತಂದ್ರೆ ನಾನು ಯಾರನ್ನ ನೋಡಿ ನೆನಪು ಮಾಡಬೇಕು? ಸ್ವಯಂನ ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಬೇಕೋ ಇಲ್ಲ ಫೋಟೋ ನೋಡ್ಕೊಂಡು ಅವ್ರ ಮುಖ ಕಣ್ಣುಗಳನ್ನ ನೋಡಿ ನಾವು ನೆನಪು ಮಾಡಬೇಕು? ನೀವೇ ಹೇಳಿ, ಯೋಚನೆ ಮಾಡಿ. ಇಲ್ಲಿ ಯಾರು ಯಾರನ್ನೂ ಕಾಪಿ ಮಾಡೋದಕ್ಕೆ ಏನಾಗತ್ತೆ, ಈಗ ಬ್ರಹ್ಮಬಾಬಾರವರನ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ. ಎಷ್ಟು ಜನ ಫಾಲೋ ಮಾಡಿದ್ದಾರೆ ಬ್ರಹ್ಮಬಾಬಾರವರನ್ನ? ಅವರ ಸಮಾನ 100% ಯಾರಿಂದನೂ ಫಾಲೋ ಮಾಡಕ್ಕಾಗಿಲ್ಲ ಅಲ್ವಾ? ನಮಗೆ ಬ್ರಹ್ಮಬಾಬಾ ತಾಯಿ, ಅಲೌಕಿಕ ತಾಯಿ ಆಗಿದ್ದಾರೆ. ಆದ್ರೆ ಮಮ್ಮಾರವರನ್ನ ನಿಮಿತ್ತ ಮಾಡಿದ್ರು. ಅವರಿಬ್ರು ನಮಗೆ ತಂದೆ ತಾಯಿ ಆಗಿದ್ದಾರೆ. ಬ್ರಾಹ್ಮಣರಿಗೆ ಅವರು ತಂದೆ ತಾಯಿ. ಅವರ ಮೇಲೆ ನಮಗೆ ಪ್ರೀತಿ ಬೇಕು, ಗೌರವ ಬೇಕು ಅಲ್ವಾ? ಆತ್ಮಿಕವಾಗಿ ನಮಗೆ ಬೇಕಿದೆ. ನಾವು ಅವ್ರಿಲ್ದೆ ನಾವು ಏನು ಮಾಡೋದಕ್ಕಾಗೋದೂ ಇಲ್ಲ ಅಲ್ವಾ? ಬ್ರಹ್ಮಬಾಬಾ ಇಲ್ದೆ ನಾವು ಬ್ರಾಹ್ಮಣರೇ ಇಲ್ಲ, ನಿಜ. ಆದ್ರೆ ನಮಗೆ ಎಲ್ಲಾ ಸಿಗುವಂತಹದ್ದು ಶಿವಬಾಬಾರವರಿಂದ ಮಾತ್ರನೇ. ನಾವು ಶರೀರವನ್ನ ನೋಡ್ತಿದೀವಿ ಅಂದ್ರೆ ಶರೀರದ ಅಭಿಮಾನದಲ್ಲೇ ನಾವಿನ್ನೂ ಇದೀವಿ ಅಂತಾನೆ ಅರ್ಥ ಅಲ್ವಾ? ಭೋಗ ಇಡಬೇಕು, ಬ್ರಹ್ಮಬಾಬಾ ಶರೀರದಲ್ಲಿ ಶಿವಬಾಬಾ ಇದೆ, ಬಾಬ್ದಾದ ಇಬ್ರು ಇದ್ದಾರೆ. ವಾರ್ತಾಲಾಪ ಮಾಡಬೇಕು, ಅವ್ರ ಜೊತೆನೆ ಮಾಡಿ. ಸಕಾಶ ಕೊಡುವಂತಹ ಸೇವೆ. ಸೂಕ್ಷ್ಮತನದಲ್ಲೇ ಅವರಿಬ್ರು ಇರ್ತಾರೆ, ಅದ್ರ ಪರಂಧಾಮದಲ್ಲಿ ಶಿವಬಾಬಾ ಮಾತ್ರ ಇರ್ತಾರೆ ಅಲ್ವಾ? ಮತ್ತೆ ಇಲ್ಲಿ ನಾವು ಆಗ್ಬೇಕಾಗಿರುವಂತದ್ದು ಮೇನ್ ಏನು ಅಂದ್ರೆ ಬಾಬಾ ಸಮಾನ. ಯಾವಾಗ ನಾವು ಬಾಬಾ ಸಮಾನ ಆಗೋದ ಕಡೆ ಗಮನ ಕೊಡ್ತೀವಿ, ಬ್ರಹ್ಮಬಾಬಾ ಸಮಾನ ಆಗೋದ ಕಡೆ ಈಸಿಯಾಗಿ ಬಂದ್ಬಿಡ್ತೀವಿ.
ಬ್ರಹ್ಮಬಾಬಾ ಯಾರನ್ನೂ ಆಧಾರ ಮಾಡಿಕೊಳ್ಳಿಲ್ಲ, ಬಾಬಾ ಒಬ್ಬರು ಬಿಟ್ರೆ. ಅವರನ್ನ ನೆನಪು ಮಾಡುತ್ತಾ, ಅವರನ್ನ ಆಧಾರವಾಗಿಟ್ಟುಕೊಳ್ತಾ, ಅವರ ಸಮಾನ ಆದ್ರು, ಎಲ್ಲರಿಗೂ ಉದಾಹರಣಾ ಮೂರ್ತಿ, ಎಕ್ಸಾಂಪಲ್ ಆಗ್ಬಿಟ್ರು. ಮಾಡಿದ್ರೆ ಇವ್ರ ತರ ಮಾಡಬೇಕು ಅಂತ ಹೇಳ್ತಾರೆ, ಅವರನ್ನ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಬ್ರಹ್ಮಬಾಬಾರವರನ್ನ ನೋಡಿ ಕಲ್ತ್ಕೊಳ್ಳಿ ಅಂತ. ಮತ್ತೆ ನಾವು ಅವರನ್ನ ನೋಡಿದಾಗ ಗೊತ್ತಾಗುತ್ತೆ ಅವ್ರು ಯಾವ್ಯಾವ ತರ ಪುರುಷಾರ್ಥ ಮಾಡಿದ್ದಾರೆ ಅಂತ. ಮತ್ತೆ ಅದನ್ನ ನಾವು ಜೀವನದಲ್ಲಿ ತರಬೇಕಾಗತ್ತೆ. ಗೊತ್ತಿರೋದಿಲ್ಲ ಯಾವ ರೀತಿ ಮಾಡಬೇಕು ಅಂತ, ಅದಕ್ಕೆ ಅವರನ್ನ ನೋಡಿ ತಿಳ್ಕೊಂಡು ಕಲ್ತ್ಕೊಳ್ಳಿ ಮಾಡಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲದೆ ಇರೋರಿಗೆ ಹೊಸದಾಗಿ ಮಾಡೋದಂದ್ರೆ ಕಷ್ಟ ಅಲ್ವಾ. ಬ್ರಹ್ಮಬಾಬಾ ಮಾಡಿ ತೋರಿಸಿರೋದ್ರಿಂದ ಅವರನ್ನ ಫಾಲೋ ಮಾಡಿ, ಕಾಪಿ ಮಾಡಿ ಅವರನ್ನ ಅಂತ ಹೇಳ್ತಾರೆ. ಅವರು ಫರಿಸ್ತೆ ಆಗೋದಕ್ಕೂ ಕಾರಣ ಒಬ್ಬ ತಂದೆಯ ಸ್ಮೃತಿ. ಬ್ರಹ್ಮಬಾಬಾ ಫರಿಸ್ತೆ ಆಗೋದಕ್ಕೆ ಕಾರಣ ಏನು? ಒಬ್ಬ ತಂದೆಯ ಸ್ಮೃತಿ, ಒಬ್ಬರ ಜೊತೆ ಸರ್ವ ಸಂಬಂಧದ ಪ್ರೀತಿ ಅನುಬಂಧ, ಅವರೊಬ್ಬರನ್ನೇ ಆಧಾರವಾಗಿಟ್ಟುಕೊಂಡಿರುವಂತದ್ದು. ಅದೇ ಕಾರಣ ಆಗಿದೆ. ಅವ್ರಿಗೆ ಬೇರೆ ಯಾರಾದ್ರೂ ಇದ್ರಾ? ಇಲ್ಲ ಅಲ್ವಾ. ಇಲ್ಲಿ ಮನಸ್ಸು ಬುದ್ಧಿ ಬೇಕು. ಮನಸ್ಸು ಬುದ್ಧಿಯಿಂದ ತಂದೆಯನ್ನ ನೆನಪು ಮಾಡುವಂಥದ್ದು ಬೇಕು. ನಾವು ನಿರಾಕಾರಿ ಆಗದ ಹೊರತು, ನಿರಾಕಾರಿ ಅಭ್ಯಾಸ ಮಾಡ್ತಾನೆ ನಾವು ಆಕಾರಿಯ ಅಂದ್ರೆ ಏನು, ಫರಿಸ್ತೆ ಆಗೋ ಒಂದು ಸ್ಥಿತಿನೂ ಬರಕ್ ಸಾಧ್ಯ. ಫರಿಸ್ತೆ ಬೇರೆ, ನಿರಾಕಾರ ಬೇರೆ ಅಲ್ಲ. ಆತ್ಮದ ಸ್ಥಿತಿ, ಆತ್ಮದ ಸಂಪೂರ್ಣ ಸ್ವರೂಪನೇ ಫರಿಸ್ತೆ. ದೇಹದ ಸಂಬಂಧಗಳು, ಸಂಸ್ಕಾರಗಳು, ಸ್ವಭಾವ, ಲೆಕ್ಕಾಚಾರಗಳು, ಹಳೆಯ ಪ್ರಪಂಚ, ಈ ಹಳೆಯ ಎಲ್ಲದರಿಂದ ಮುಕ್ತ, ಈ ಎಲ್ಲಾ ಬಂಧನಗಳಿಂದ ಮುಕ್ತ ಸ್ಥಿತಿ, ಅದೇ ಹಗುರ ಸ್ಥಿತಿ. ಏನಿದೆಲ್ಲ ಭಾರ ಇದೆ, ಈ ಭಾರದಿಂದ ಮುಕ್ತ ಸ್ಥಿತಿ ಹಗುರವಾದಂತಹ ಸ್ಥಿತಿ. ಆತ್ಮ ಹಗುರ, ಶರೀರನೂ ಹಗುರ. ಅದಕ್ಕೆ ಡಬಲ್ ಲೈಟ್ ಫರಿಸ್ತೆ ಅಂತ ಹೇಳ್ತಾರೆ. ಇಲ್ಲಿ ಆತ್ಮದ ಸ್ಥಿತಿಯಿಂದನೇ ಬರುವಂತಹದ್ದು ಫರಿಸ್ತೆ. ಇಲ್ಲಿ ನಾವು ಯಾರನ್ನ ನೋಡಿ ಮಾಡಬೇಕು? ಬ್ರಹ್ಮಬಾಬಾ ಈಗ ಬಂದ ತಕ್ಷಣ ದೇಹಾಭಿಮಾನದಲ್ಲಿನೇ ಜ್ಞಾನಕ್ಕೆ ಬಂದ ತಕ್ಷಣ ದೇಹಾಭಿಮಾನದಲ್ಲೇ ಇರ್ತೀವಿ. ಬ್ರಹ್ಮಬಾಬಾ ಫೋಟೋ ಇದೆ, ಅವ್ರಿಗೆ ಅವರ ಬೃಕುಟೆಯ ಮಧ್ಯೆ ಶಿವಬಾಬಾ ಇದ್ದಾರೆ. ಎಲ್ಲ ಕೋರ್ಸ್ ಎಲ್ಲ ಆದ್ಮೇಲೆ ಯೋಗ ಹೇಳ್ಕೊಡುವಾಗ ಅವರ ಬೃಕುಟೆಯ ಮಧ್ಯೆ ಶಿವಬಾಬಾ ಇದ್ದಾರೆ, ಅವರನ್ನ ನೆನಪು ಮಾಡಿ ಅಂತ ಹೇಳ್ಕೊಟ್ಟಾಗ ಅಲ್ಲಿ ಬೃಕುಟಿ ಮಧ್ಯೆ ಶಿವಬಾಬಾನೇ ಇದ್ದಾರೆ ಅಂತ ಅವ್ರು ನೆನಪು ಮಾಡ್ತಾರೆ ಅಂದಾಗ ಅಲ್ಲಿ ಆತ್ಮ ಅಂದ್ರೆ ಪರಮಾತ್ಮನನ್ನ ನೆನಪು ಮಾಡ್ತಿರೋ ತರನೇ ಇರುತ್ತೆ ಅಲ್ವಾ. ಆ ಒಂದು ಅಭ್ಯಾಸ ಆಗೋಯ್ತು, ಒಂದು ಜ್ಞಾನ ನೀಟಾಗಿ ಅವ್ರಿಗೆ ಅರ್ಥ ಆಯ್ತು, ಯೋಗ ಅನ್ನೋ ಒಂದು ಸಬ್ಜೆಕ್ಟು ಅರ್ಥ ಆಯ್ತು ಅಂತಂದ್ರೆ ಈಸಿಯಾಗಿ ಏನಾಗ್ಬಿಡುತ್ತೆ, ಅವರು ನೆನಪು ಮಾಡೋದಕ್ಕೆ ಶುರು ಮಾಡ್ತಾರೆ. ನಾವು ಯಾವ ಭಾವನೆಯಿಂದ ನೆನಪು ಮಾಡ್ತೀವಿ ಅದಕ್ಕೆ ಅಲ್ಪಕಾಲಿಕವಾಗಿ ಅದಕ್ಕೆ ನಮಗೆ ಫಲ ಸಿಗುತ್ತೆ, ನಾವು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನಮ್ಮ ಮೇನ್, ನಮ್ಮ ಒಂದು ಡೆಸ್ಟಿನೇಷನ್ ಏನಿದೆ, ನಮ್ಮ ಒಂದು ಗುರಿ ಏನಿದೆ, ಅದರ ಕಡೆ ನಾವು ಫಸ್ಟ್ ಗಮನ ಕೊಡಬೇಕು. ಏನಿದೆ, ನಾನು ಏನಾಗ್ಬೇಕೀಗ? ಬಾಪ್ ಸಮಾನ ಆಗ್ಬೇಕಲ್ಲ. ಬಿಂದು, ನೀವು ಎಷ್ಟೇ ಮಾಡಿ ಲಾಸ್ಟ್ ಅಲ್ಲಿ ನೀವು ಬೀಜ ರೂಪನೇ ಆಗ್ಬೇಕು, ಬಿಂದು ಆಗ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಅಂದ್ರೆ ಬಾಪ್ ಸಮಾನ, ಶಿವ ಬಾಬಾ ಸಮಾನ ಆಗ್ಬೇಕು. ಆ ಒಂದು ಅಭ್ಯಾಸ ಮಾಡ್ತಾ ಮಾಡ್ತಾ ಮಾಡ್ತಾನೆ ನಮಗೆ ಹಗುರ ಸ್ಥಿತಿ ಬರುತ್ತೆ. ಎಲ್ಲದರ ಪಾಪ, ದೇಹದ ಒಂದು ಭಾರ, ಪಾಪದ ಭಾರ, ಆತ್ಮದಲ್ಲಿರೋ ಪಾಪದ ಭಾರ, ಇದರವೆಲ್ಲ ಒಂದು ಭಾರ ಕಡಿಮೆ ಆಗ್ತಾ 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 ಹಗುರ ಸ್ಥಿತಿ ಬರುತ್ತಲ್ಲ, ಆಗ್ಲೇನೆ ನಾವು ಫರಿಸ್ತಾ ಸ್ಥಿತಿ ಅಂತ ಹೇಳುವಂಥದ್ದು. ಜ್ಞಾನ ಯೋಗದಿಂದ ಸಂಪನ್ನ ಸ್ಥಿತಿ ಫರಿಸ್ತಾ ಸ್ಥಿತಿ.
ಅಲ್ಲಿ ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರು ನೆನಪೇ ಇರೋದಿಲ್ಲ. ಅದು ಫರಿಸ್ತಾ ಸ್ಥಿತಿ. ಅದೆಲ್ಲ ಬರಬೇಕು ಅಂದ್ರೆ ನಾನು ತಂದೆಯ ಸಮಾನ ನಿರಾಕಾರಿ ಆಗ್ಬೇಕಾಗತ್ತೆ, ಅಭ್ಯಾಸ ಮಾಡ್ಬೇಕಾಗತ್ತೆ. ಮುರುಳಿ ಓದುವಾಗ ಬ್ರಹ್ಮಬಾಬಾ ಶರೀರದಲ್ಲಿ ಶಿವಬಾಬಾ ಬಂದು ನನಗೆ ಓದಿಸ್ತಿದ್ದಾರೆ, ಅನುಭವ ಮಾಡ್ಕೊಳ್ಳಿ. ಭೋಗವನ್ನ ಸ್ವೀಕಾರ ಮಾಡಿಸುವಾಗ ಅನುಭವ ಮಾಡ್ಕೊಳ್ಳಿ. ವಾರ್ತಾಲಾಪ ಮಾಡಿ, ಸಕಾಶ ಕೊಡುವಾಗಿರ್ಬೋದು, ವರದಾನಗಳು ತಗೊಳ್ಳೋಗಿರ್ಬೋದು, ತಿಲಕ ತಗೊಳ್ಳೋಗಿರ್ಬೋದು, ಸೂಕ್ಷ್ಮತನದಲ್ಲಿ ನೀವೇನಾದ್ರೂ ಅನುಭವ ಮಾಡಿ. ಅವರ ಮೂಲಕ ಶಿವಬಾಬಾರವರನ್ನ ನಾವು ನೆನಪು ಮಾಡಬೇಕಾಗಿರುವಂತದ್ದು. ಬಾಬಾ ಅವರ ಸಮಾನ ಆಗಿರೋದು, ಯಾರು ಬ್ರಹ್ಮಬಾಬಾ ಶಿವಬಾಬಾ ಸಮಾನ ಆಗಿರೋದ್ರಿಂದ ಅವ್ರಿಗೆ ನಮಗೆ ಏನ್ ಮಾಡ್ತಾರೆ, ಅವರನ್ನ ಫಾಲೋ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಾವು ನೆನಪು ಮಾಡ್ಬೇಕಾಗಿರೋದು ಯಾರನ್ನ? ಶಿವಬಾಬಾರವರನ್ನೇ. ಯಾರನ್ನ ಯಾವ ಯಾವ ಟೈಮಲ್ಲಿ ಯಾವ ರೀತಿಯಲ್ಲಿ ನಾವು ನೆನಪು ಮಾಡಬೇಕು ಅನ್ನೋದು ಸಹ ನಮಗೆ ಗೊತ್ತಿರ್ಬೇಕಾಗತ್ತೆ. ಬ್ರಹ್ಮಬಾಬಾನು ಶಿವಬಾಬಾರವರನ್ನೇ ನೆನಪು ಮಾಡಿ ಅವ್ರು ಸಂಪನ್ನ ಆಗಿರುವಂಥದ್ದು ಅಲ್ವಾ? ನಾವು ಬ್ರಹ್ಮಬಾಬಾ ಸಮಾನ ಆಗಬೇಕು ಅಂದ್ರೂ ಕೂಡ ಅಲ್ಲಿ ಶಿವಬಾಬಾನೇ ಬೇಕಾಗಿದೆ ನಮಗೆ, ಅವರೇ ಆಧಾರ ನಮಗೆ. ಬಾಬಾ ಹೇಳ್ತಾರಲ್ಲ, ಬ್ರಹ್ಮಬಾಬಾರವರನ್ನ ಆಧಾರ ಮಾಡ್ಕೊಳ್ಳಿ ಅಂತ ಯಾವತ್ತೂ ಯಾವ ಮುರುಳಿಯಲ್ಲೂ ಶಿವಬಾಬಾ ಹೇಳಿಲ್ಲ. ನನ್ನೊಬ್ಬನನ್ನೇ ಆಧಾರ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಶಿವಬಾಬಾ. ಅವರ ಮೂಲಕ ನಾವು ಅವರನ್ನ ನೆನಪು ಮಾಡಬೇಕು. ಶಿವಬಾಬಾರವ್ರಿಗೆ ಶರೀರ ಇಲ್ಲ, ಬ್ರಹ್ಮಬಾಬಾ ಸಂಪನ್ನಾಗಿ ಫರಿಸ್ತೆ ಶರೀರದಲ್ಲಿ ಇದ್ದಾರೆ, ಫರಿಸ್ತೆ ಆಗಿದ್ದಾರೆ. ಮತ್ತೆ ಅವರ ಮೂಲಕ ನಾವು ಅವರನ್ನ ನೆನಪು ಮಾಡಬೇಕು. ಅಲ್ವಾ? ಅಂದ್ರೆ ಬ್ರಹ್ಮಬಾಬಾರವರನ್ನ ಫಾಲೋ ಮಾಡಿ ಅಂತ ಹೇಳಿದ್ದಾರೆ ಹೊರತು ಕರ್ಮಗಳಲ್ಲಿ ಅವರನ್ನ ಸ್ಮೃತಿ ಮಾಡಿ ಅಂತ ಹೇಳಿಲ್ಲ. ಎಲ್ಲಾದ್ರೂ ಕೇಳಿದಿರಾ ಮುರುಳಿಗಳಲ್ಲಿ ಅವರನ್ನ ನೆನಪು ಮಾಡಿ ಅಂತ? ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ ಹೇಳ್ತಾರೆ ಅಲ್ವಾ? ಮತ್ತೆ ಬಾಬಾ ಏನ್ ತಿಳಿಸ್ತಿದ್ದಾರೆ ಅನ್ನೋದನ್ನು ಸಹ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವು ಯಾವಾಗ ಬಾಬಾರವರನ್ನ ನೆನಪು ಮಾಡ್ತಾ ನಾವು ಆತ್ಮಿಕ ಸಂಪನ್ನ ಸಂಪೂರ್ಣ ಆಗ್ತೀವಿ, ಆಗ ಶಿವಬಾಬಾನು ಪ್ರತ್ಯಕ್ಷ ಆಗ್ತಾರೆ ಫರಿಸ್ತೆ ರೂಪದಲ್ಲಿ. ಬ್ರಹ್ಮಬಾಬಾರವರ ಅಂದ್ರೆ ಫರಿಸ್ತೆ ರೂಪ ಅಂದಾಗ ಬ್ರಹ್ಮಬಾಬಾ ಇದ್ದಾರೆ ಅಂದಾಗ ಅವ್ರ ಪ್ರತ್ಯಕ್ಷತೆನೂ ಆಗುತ್ತೆ, ಬ್ರಹ್ಮಬಾಬಾ ಪ್ರತ್ಯಕ್ಷತೆನೂ ಆಗುತ್ತೆ, ಅವ್ರದ್ದು ಪ್ರತ್ಯಕ್ಷತೆ ಆಗತ್ತೆ. ಬ್ರಹ್ಮಬಾಬಾ ಸಮಾನ ನಾವು ಫರಿಸ್ತೆಗಳಾಗ್ತೀವಿ, ಶಿವಬಾಬಾ ಸಮಾನ ನಿರಾಕಾರದಲ್ಲೂ ಸಂಪನ್ನ ಆಗಿರ್ತೀವಿ. ಇಲ್ಲಿ ಮೇನ್ ನಾವು ಕೊಡಬೇಕಾಗಿರುವಂತಹದ್ದೇ ಆತ್ಮದ ಕಡೆ ಗಮನ, ಪರಮಾತ್ಮನ ಕಡೆ ಗಮನ. ಬ್ರಹ್ಮಬಾಬಾ ಯಾವುದನ್ನೂ ಆಧಾರವಾಗಿಟ್ಕೊಳ್ಳದೆ ಶಿವಬಾಬಾ ಒಬ್ಬರನ್ನೇ ಆಧಾರವಾಗಿಟ್ಕೊಂಡವರು ಸಂಪೂರ್ಣ ಸಂಪನ್ನ ಆದ್ರು. ಮತ್ತೆ ನಾವು ಹಾಗೆ ಮಾಡ್ಬೇಕಲ್ಲ. ಅವರು ತ್ಯಾಗ, ತಪಸ್ಸು, ಸೇವೆ ಎಲ್ಲ ಪರ್ಫೆಕ್ಟ್ ಇತ್ತು. ಅವರು ಸರ್ವಸ್ವ ತ್ಯಾಗಿಯಾಗಿದ್ರು. ಬಾಬಾ ಒಬ್ಬರು ಬಿಟ್ರೆ ಬೇರೆ ಯಾರೂ ಇಲ್ಲ ಅನ್ನೋ ಸ್ಮೃತಿಯಲ್ಲಿದ್ರು. ಮತ್ತೆ ಅದನ್ನ ನಾವು ಫಾಲೋ ಮಾಡ್ಬೇಕಲ್ಲ, ಅಂದ್ರೆ ಆ ರೀತಿ ನಾವು ನಡ್ಕೊಳ್ಬೇಕಲ್ಲ. ಬ್ರಹ್ಮಬಾಬಾರವರನ್ನ ಫಾಲೋ ಮಾಡಿ ಅಂತ ಹೇಳಿದರೆ ಅಂದಮೇಲೆ ಅವರನ್ನ ನೆನಪು ಮಾಡಿ ಅಂತ ಅಲ್ಲ. ಶಿವಬಾಬಾರವರ ನೆನಪು ಮಾಡಿದ್ರೆ ಮಾತ್ರ ನಮ್ಮ ಆತ್ಮದಲ್ಲಿರುವಂತಹ ಪಾಪ ಕರ್ಮಗಳು, ಇಂದಿನ ಜನ್ಮದ ಒಂದು ಅರ್ಧ ಕಲ್ಪದ ದೇಹದ ಸ್ಮೃತಿ ಎನ್ನುವಂಥದ್ದು ಸಮಾಪ್ತಿ ಆಗುತ್ತೆ ಹೊರತು ನನ್ನನ್ನು ನಾನು ಆತ್ಮ ಅಂತ ತಿಳಿದು ನನ್ನ ಸರ್ವಸ್ವ ನನ್ನ ಒಬ್ಬ ತಂದೆ ಆಗಿದ್ದಾರೆ ಅಂತ ನೆನಪು ಮಾಡೋದ್ರಿಂದ ಹೋಗುತ್ತೆ ಹೊರತು ಬೇರೆ ಯಾವುದರಿಂದನೂ ಇಲ್ಲ. ಬಾಬಾ ಮುರುಳಿಗಳಲ್ಲಿ ನೀವೇ ಕೇಳಿದಿರಲ್ಲ, ಬೇರೆ ಇನ್ನೊಂದು ಉಪಾಯನೇ ಇಲ್ಲ ನನ್ನನ್ನ ಸ್ಮೃತಿ ಮಾಡೋದನ್ನ ಬಿಟ್ಟು ಅಂತ ಹೇಳಿದ್ದಾರೆ.
ಬಾಬ್ದಾದ ಸಮಾನ ನಾವು ಆಗಬೇಕು ಅಂದರೆ ಫಸ್ಟು ಎಲ್ಲದರ ಆಧಾರವನ್ನು ನಾವು ತೆಗಿಬೇಕು. ನಾನು ನನ್ನ ತಂದೆ ಅಷ್ಟೇ. ಸ್ವಯಂ ಸ್ಮೃತಿಯಲ್ಲಿದ್ದಾಗ ನಾನು ಯಾರು ಅನ್ನೋ ಸ್ಮೃತಿ, ನನ್ನನ್ನು ಅರ್ಥ ಮಾಡ್ಕೊಂಡು ಅದರಂತೆ ನನ್ನನ್ನು ನಡೆಸ್ಕೊಳ್ತಿದ್ದೀನಿ, ನಾನು ನಡೀತಿದ್ದೀನಿ ಅಂತ ಅಂದಾಗ ಅಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿ ಶ್ರೀಮತದಂತೆಯೇ ಅಲ್ಲಿ ನಡೀತಿರತ್ತೆ. ಎಲ್ಲ ಪರ್ಫೆಕ್ಟ್ ಆಗೂ ಸಹ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಯಾವುದೇ ಒಂದು ಸಾಂಗು ನಿಮಗೆ ಕೇಳಬೇಕು ಅನ್ನಿಸಿದಾಗ ಕೇಳಿ, ತಪ್ಪೇನಿಲ್ಲ. ಆದರೆ ಯೋಗ ಮಾಡೋದಕ್ಕೆ ಬಳಸ್ಕೊಳಕ್ಕೆ ಹೋಗ್ಬೇಡಿ. ಒಂದು ವೇಳೆ ಎಲ್ಲಾದರೂ ಹಾಕಿದ್ರೂ ಕೂಡ ಅಲ್ಲಿ ನೀವು ಹೋಗಿ ಯೋಗ ಮಾಡುವಂಥ ಸಮಯ ಇದ್ರೂ, ಆ ಪರಿಸ್ಥಿತಿ ಇದ್ರೂ ಅದಕ್ಕೆ ಅತೀತ ಆಗಿ ಯೋಗ ಮಾಡಬೇಕು. ಅಷ್ಟು ಅಭ್ಯಾಸ ನಮಗೆ ಇರಬೇಕು. ಶಬ್ದ ಇದ್ರೂ ನಾವು ಯೋಗ ಮಾಡೋದಕ್ಕೆ ರೆಡಿ ಇರಬೇಕು, ಶಬ್ದ ಇಲ್ಲ ಅಂದ್ರೂ ನಾವು ಯೋಗ ಮಾಡೋದಕ್ಕೆ ರೆಡಿ ಇರಬೇಕು. ಯಾವುದೇ ಫೋಟೋ ಇದ್ರೂ ನಾವು ಯೋಗ ಮಾಡಕ್ಕೆ ರೆಡಿ ಇರಬೇಕು, ಫೋಟೋ ಇಲ್ಲ ಅಂದ್ರೂ ನಾವು ಯೋಗ ಮಾಡಕ್ಕೆ ರೆಡಿ ಇರಬೇಕು. ಕಾಮೆಂಟ್ರಿಗಳಿದ್ರೂ ಇಲ್ಲ ಅಂದ್ರೂ ನಾವು ಯೋಗ ಮಾಡೋದಕ್ಕೆ ರೆಡಿ ಇರಬೇಕು. ಇದನ್ನ ನಾವು ತರಬೇಕಾಗತ್ತೆ ಧಾರಣೆಯಲ್ಲಿ. ಇಲ್ಲ ಅಂದ್ರೆ ಸ್ವಂತ ಅನುಭವ ನಾವು ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ. ನನ್ನ ಒಂದು ಸಂಕಲ್ಪವನ್ನ ನನ್ನ ಒಂದು ಮನಸ್ಸಿನ ಮೂಲಕ ನಾನು ಓನಾಗಿ ನಾನು ಸಂಕಲ್ಪ ಮಾಡಬೇಕು, ಓನಾಗಿ ನಾನು ಅವರ ಜೊತೆ ಮನಸ್ಸು ಬುದ್ಧಿಯನ್ನ ಜೋಡಿಸ್ಬೇಕು, ಮಾತಾಡಬೇಕು, ಓನಾಗಿನೇ ನಾನು ಮಾಡಬೇಕಾಗತ್ತೆ. ಹಾಗೆ ನನಗೆ ನನ್ನ ಒಂದು ಸ್ವಂತ ಅನುಭವ ನನಗೆ ಬಾಬಾ ಮಾಡಿಸ್ತಾರೆ. ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ತಿಲ್ಲ. ಎಲ್ಲರೂ ಯಥಾಶಕ್ತಿ ಯಥಾ ಜ್ಞಾನದ ಅನುಸಾರವಾಗಿ ಮಾಡ್ತಿರ್ತಾರೆ, ಮತ್ತೆ ಇತರರಿಗೂ ಹೇಳ್ಕೊಡ್ತಿರ್ತಾರೆ. ಅದು ಅವರವರ ಜ್ಞಾನ, ಅವರವರ ಒಂದು ಬುದ್ಧಿಶಕ್ತಿಗೆ ಅನುಸಾರವಾಗಿ ಅದರ ಮೇಲೆ ಆಧಾರ ಆಗಿರುತ್ತೆ. ಆದ್ರೆ ಬಾಬಾ ನಮಗೆ ಏನು ತಿಳಿಸಿದರೆ ಅದರಂತೆ ನಡೆಯುವಂತಹದ್ದು, ಅದರಂತೆ ಇತರರಿಗೆ ತಿಳಿಸುವಂತಹದ್ದು ಅದು ನಿಮಿತ್ತ ಆಗಿರುವಂತಹ ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿದೆ. ಜಾಸ್ತಿ ನಿರಾಕಾರದ ಅಭ್ಯಾಸ, ಆತ್ಮದ ಅಭ್ಯಾಸನೇ ಮಾಡ್ತಾ ಹೋಗಿ. ಹೆಚ್ಚಿಗೆ ನೀವೆಷ್ಟು ಆತ್ಮಿಕ ಅಭ್ಯಾಸ ಮಾಡ್ತಾ ಹೋಗ್ತಿರೋ ಅಷ್ಟು ದೇಹಕ್ಕೆ ಅತೀತ, ದೇಹದ ಒಂದು ಶಬ್ದಕ್ಕೆ ಅತೀತ, ಈ ಶಬ್ದ ಪ್ರಪಂಚದಿಂದ ಅತೀತ ಆಗ್ತಾ ಹೋಗ್ತೀರಾ. ನಾನು ದೇಹದ ಸ್ಮೃತಿಯಲ್ಲಿದ್ದು ದೇಹವನ್ನೇ ನೋಡ್ತಿದ್ದೀನಿ ಅಂತಂದ್ರೆ ದೇಹದ ಒಂದು ಹಳೆಯ ಪ್ರಪಂಚದ ಸಾಧನಗಳಲ್ಲೇ ನಾನು ಮುಳುಗೋಗಿದ್ದೀನಿ ಅಂದ್ರೆ ನಾನು ಇನ್ನೂ ಅದರಲ್ಲೇ ಇದ್ದೀನಿ. ಅಂತಿಮದವರೆಗೂ ಇದರಲ್ಲೇ ಇದ್ರೆ ನಾವು ಯಾವಾಗ ಆತ್ಮಾಭಿಮಾನಿ ಆಗೋದು, ಅತೀತ ಯಾವಾಗ ಆಗೋದು, ಅಶರೀರಿ ಯಾವಾಗ ಆಗೋದು? ಈಗಿಂದನೇ ಅಭ್ಯಾಸ ಬೇಕಲ್ವಾ? ಹೆಚ್ಚಿಗೆ ನಿರಾಕಾರ, ನಾನು ಆತ್ಮ ಅಶರೀರಿ ನಿರಾಕಾರದ ಒಂದು ಬಿಂದು ರೂಪದ ಒಂದು ಅಭ್ಯಾಸವನ್ನ ಹೆಚ್ಚಿಗೆ ಮಾಡ್ತಾ ಹೋಗ್ಬೇಕಾಗತ್ತೆ. ನಾನು ಹೇಗಿದ್ದೀನಿ, ನನ್ನ ತಂದೆನೂ ಹಾಗೆ ಇದ್ದಾರೆ. ಅವರು ನನ್ನ ಸರ್ವಸ್ವ, ನನ್ನ ಪ್ರಪಂಚ, ನನ್ನ ಸರ್ವ ಸಂಬಂಧಿ. ಅವರ ನೆನಪಲ್ಲಿ ಲೀನ ಆಗುವಂತಹದ್ದು. ಎಲ್ಲಿ ನಮ್ಮ ಮನಸ್ಸು ಬುದ್ಧಿ ಲೀನ ಆಗಿರುತ್ತೆ ಆಗ ಯಾವುದೇ ನಮಗೆ ಕಾಣೋದಿಲ್ಲ. ಹೊರಗಡೆದು ದೇಹದ ಪ್ರಪಂಚದ್ದು ನಮಗೆ ಯಾವುದು ಕೇಳೋದು ಇಲ್ಲ, ಕಾಣೋದು ಇಲ್ಲ. ಅಂದ್ರೆ ಇದು ಅಭ್ಯಾಸ ಆಗ್ಬೇಕು. ಇದು ಮಾಡ್ತಾ 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 ಆ ಒಂದು ಸ್ಥಿತಿ ನಮಗೆ ಬರುತ್ತೆ. ಯಾವುದಕ್ಕೂ ಅಡಿಕ್ಟ್ ಆಗ್ಬಾರ್ದು,
ಯಾವುದನ್ನು ಆಧಾರ ಮಾಡ್ಕೋಬಾರ್ದು. ಬಾಬಾ ಒಬ್ಬರನ್ನೇ ಆಧಾರ ಮಾಡ್ಕೋಬೇಕು. ಕಲಿಯೋವರೆಗೂ ಮಾತ್ರ, ತಿಳ್ಕೊಳ್ಳೋವರೆಗೂ ಮಾತ್ರ ನಾವು ಅವುಗಳನ್ನು ಬಳಸ್ಕೋಬೇಕು. ಅವು ಸಾಧನಗಳು ಅಲ್ವಾ, ಬಳಸ್ಕೋತೀವಿ, ಬಳಸ್ಕೋಬೇಕಷ್ಟೆ. ಅವು ಕಲಿಯೋವರೆಗೂ, ತಿಳ್ಕೊಳ್ಳೋವರೆಗೂ, ಅರ್ಥ ಮಾಡ್ಕೊಳ್ಳೋವರೆಗೂ. ಆಮೇಲೆ ನಾವೇ ಓನಾಗಿ ಸ್ವಂತ ಬಾಬಾರವರನ್ನು ಆಧಾರವಾಗಿಟ್ಕೊಂಡು, ಒಬ್ಬ ತಂದೆಯನ್ನು ಆಧಾರವಾಗಿಟ್ಕೊಂಡು, ಆಧಾರದ ಮೂಲಕ ನಾವು ಮಾಡಬೇಕಾಗತ್ತೆ. ನಮ್ಮ ಒಂದು ಸ್ವಯಂ ಸಂಕಲ್ಪಗಳು, ನಮ್ಮ ಸ್ವಯಂ ಬುದ್ಧಿಶಕ್ತಿಯನ್ನು ನಾವು ಯೂಸ್ ಮಾಡಬೇಕು. ಯೋಗದಲ್ಲಿ ನಮ್ಮ ಸ್ವಯಂ ಸಂಕಲ್ಪಗಳನ್ನು ಯೂಸ್ ಮಾಡಬೇಕು, ಬಳಸಬೇಕು. ನಮ್ಮ ಸ್ವಯಂ ಬುದ್ಧಿಶಕ್ತಿಯನ್ನು ಬಳಸಬೇಕು. ಇದು ಬಳಸೋದು ಯಾವಾಗ? ನಾವು ಓನಾಗಿ ನಾವೇ ಸಂಕಲ್ಪಗಳನ್ನು ಒಬ್ಬ ತಂದೆಯ ಬಗ್ಗೆ ಕ್ರಿಯೇಟ್ ಮಾಡಿದಾಗ, ಸಂಕಲ್ಪಗಳನ್ನು ಮಾಡಿದಾಗ ಅದು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಎಲ್ಲ ಹೇಳ್ಕೊಡ್ತಾರೆ, ಎಲ್ಲ ಕಾಮೆಂಟ್ರೀಸ್ ಇದ್ದಾವೆ. ಇಲ್ಲೂ ಈ ಚಾನಲಲ್ಲೂ ಬಾಬಾ ಎಷ್ಟು ಮಾಡಿಸಿದ್ದಾರೆ, ಕಾಮೆಂಟ್ರೀಸ್ ಮಾಡಿಸಿದ್ದಾರೆ. ಆದರೆ ಕೇಳಿ, ಕಲ್ತ್ಕೊಳ್ಳಿ, ಆಮೇಲೆ ನೀವೇ ಓನಾಗಿ ಮಾಡಿ. ಅದಕ್ಕೇನೆ ಅಡಿಕ್ಟ್ ಆಗೋದಕ್ಕೆ ಹೋಗ್ಬೇಡಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಅಚ್ಚ, ಓಂ ಶಾಂತಿ.